ನಮಸ್ಕಾರ. ಅಖಾಡ ಬಿಗ್ ಫೈಟ್ಗೆ ಸ್ವಾಗತ. ನಾನು ಪ್ರಭು ಹಾದಿಮನಿ. ಇವತ್ತು ಬಹುನಿರೀಕ್ಷಿತ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ. ಸತತವಾಗಿ 9ನೇ ಬಾರಿಗೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಆಯವ್ಯಯವನ್ನು ಮಂಡಿಸಿದ್ದಾರೆ. ಬಟ್ ದೇಶದ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು, ನಮಗೇನು ಗಿಫ್ಟ್ ಕೊಡ್ತಾರೆ ಅಂಥೇಳಿ. ಬಡವರು ಮಧ್ಯಮ ವರ್ಗದವ್ರಿಗೆ ಬಹಳ ಆಸೆ ಕನಸಿತ್ತು. ಬಟ್ ಓವರಾಲ್ ಬಜೆಟ್ ನೋಡಿದಾಗ ಸಾಕಷ್ಟು ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಸಹಜವಾಗಿ ಪ್ರತಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಅದ್ರ ಹೊರತಾಗಿ BJPಗರು ಈ ಬಜೆಟನ್ನು ಹಾಡಿ ಹೊಗಳುತ್ತಾ ಇದ್ದಾರೆ. ಸುಮಾರು 53 ಲಕ್ಷ ಕೋಟಿ ಗಾತ್ರದ ಬಜೆಟ್ ಇದಾಗಿತ್ತು. ಹಾಗಾದರೆ ಯಾವ ವಲಯಕ್ಕೆ ಎಷ್ಟೆಷ್ಟು ಒಂದು ಕೊಡುಗೆಯನ್ನು ಕೊಡಲಾಗಿದೆ, ನಾವು ನಿಮಗೆ ಅಂಕಿಅಂಶಗಳನ್ನು ಕೂಡ ವಿವರಣೆಯನ್ನು ಕೊಡ್ತಾ ಇದ್ವಿ. ಬಟ್ ಇಲ್ಲಿ ಮಹಿಳೆಯರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಜೊತೆಗೆ ಉದ್ಯಮವನ್ನು ಮಾಡುವಂಥವ್ರಿಗೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯವ್ರಿಗೆ ಮತ್ತು ಆದಾಯ ತೆರಿಗೆ ಕಟ್ಟುವಂಥವ್ರಿಗೆ ಯಾವ ರೀತಿ ಇಲ್ಲಿ ಅನುಕೂಲಗಳನ್ನು ಮಾಡಿಕೊಡಲಾಗಿದೆ. ಕಳೆದ ಬಜೆಟ್ಗೂ ಈ ಬಜೆಟ್ಗೂ ಏನು ವ್ಯತ್ಯಾಸ ಇದೆ? ಕಳೆದ ಬಾರಿ ಮಾಡಿದಂಥ ಘೋಷಣೆಗಳು ಈಡೇರಿದೆಯಾ ಇಲ್ವಾ, ಅಥವಾ ಖರ್ಚು ಆಗಿದೆಯಾ, ಬ್ಯಾಲೆನ್ಸ್ ಎಷ್ಟಿದೆ, ಕೇಂದ್ರ ಸರ್ಕಾರದ ಸಾಲ ಎಷ್ಟು ಪ್ರಮಾಣಕ್ಕೆ ಹೊಡೆತವನ್ನು ಕೊಡಬಹುದು, ಚಿನ್ನ ಬೆಳ್ಳಿ ದರದಲ್ಲಿ ಮತ್ತೆ ಭಾರಿ ಬದಲಾವಣೆಗಳಾಗುವಂಥ ಸಾಧ್ಯತೆಗಳಿದಾವ. ನೋಡಿ, ಈಗ ಸ್ಲ್ಯಾಬ್ನಲ್ಲಿ ಯಾವುದೇ ಕೂಡ ಬದಲಾವಣೆಯನ್ನು ಮಾಡಿಲ್ಲ, ಯಥಾಸ್ಥಿತಿಯನ್ನು ಮುಂದುವರಿಸಿದ್ದಾರೆ. ಇದರ ಹಿಂದಿನ ಸ್ಟ್ರಾಟಜಿ ಏನಿರ್ಬೋದು? ಪಂಚರಾಜ್ಯಗಳಿಗೆ ಬಂಪರ್ ಗಿಫ್ಟನ್ನು ಕೊಟ್ಟಿದ್ದಾರೆ. ಅದರ ಹಿಂದಿನ ಲೆಕ್ಕಾಚಾರಗಳು ಏನು? ಅದರ ಜೊತೆಗೆ ಷೇರು ಮಾರುಕಟ್ಟೆ ಕೂಡ ಶೇಕ್ ಆಗಿದೆ. ಆರ್ಥಿಕ ವಲಯದಲ್ಲಿ ಯಾವೆಲ್ಲ ಬದಲಾವಣೆಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕಾಣಬಹುದು? ಓವರಾಲ್ ಈ ಬಜೆಟಿನ ಬಗ್ಗೆ ಜನ ಏನು ಹೇಳ್ತಾರೆ, ಅತಿಥಿಗಳು ಏನು ಹೇಳ್ತಾರೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಕಾಂಗ್ರೆಸ್ ವಕ್ತಾರಾಗಿರುವಂಥ ವಿಠಲ್ ಶೆಟ್ಟಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. BJP ವಕ್ತಾರಾಗಿರುವಂಥ ಉತ್ಕರ್ಷ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಮ್ ಆದ್ಮಿ ಪಕ್ಷದಿಂದ ಅಖಿಲ ಯೋಗೇಶ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಝೂಮ್ ಲೈವಲ್ಲಿ ಜಾಯ್ನ್ ಆಗ್ತಿದ್ದಾರೆ ಆರ್ಥಿಕ ವಿಶ್ಲೇಷಕರು SS ನಾಯಕ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್, ನಿಮ್ಮಿಂದ ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಬಜೆಟ್ ತಾವು ಗಮನಿಸಿರ್ತೀರಿ, ನಮಗೆ ಭಾರತಕ್ಕೆ ಈ ಅಮೆರಿಕದ ಟ್ರಂಪ್ ಹುಚ್ಚು ನಿರ್ಧಾರದಿಂದ ಟ್ಯಾರಿಫ್ ಅನ್ನು ಕೂಡ ಹೇರಲಾಗ್ತಾ ಇದೆ ಮತ್ತು ಜಾಗತಿಕವಾಗಿ ಸಾಕಷ್ಟು ಅನಿಶ್ಚಿತತೆಗಳಾಗ್ತಾ ಇದೆ, ಆರ್ಥಿಕ ಬದಲಾವಣೆಗಳಾಗ್ತಾ ಇದ್ದಾವೆ. ಇವತ್ತಿನ ಓವರಾಲ್ ಬಜೆಟ್ ಅನ್ನ ನೋಡ್ತಾ ಇದ್ರೆ ಆರ್ಥಿಕ ಶಿಸ್ತನ್ನ ಕೇಂದ್ರ ಸರ್ಕಾರ ಕಾಪಾಡಿಕೊಂಡಿದೆ ಅಂತ ಅನ್ಸುತ್ತಾ? ನೋಡಿ, ಬಹಳ ಒಂದು ನಿರೀಕ್ಷಿತ ಬಜೆಟ್ ಇದು. ಯಾಕಂದ್ರೆ ಹೆಚ್ಚಿನವ್ರು ಹೇಳ್ತಾರೆ ಈ ಬಜೆಟ್ ನಲ್ಲಿ ಏನು ನಮ್ಗೆ ಅನೌನ್ಸ್ ಆಗಿಲ್ಲ ಅಂತೇಳಿ. ಬಜೆಟ್ ಮುಂಚೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. GST 2 ಅಲ್ಲಿ ನಿಮ್ಮ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಕನ್ಸ್ಯೂಮರ್ ಡ್ಯೂರಲ್ ಇರ್ಬೋದು, ಸಿಮೆಂಟ್ ಇರ್ಬೋದು, ಸ್ಟೀಲ್ ಮೇಲೆ ಎಲ್ಲದರಲ್ಲಿ GST ಅನ್ನು ಕಮ್ಮಿ ಮಾಡಿ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಕಳೆದ ವರ್ಷವೇ 12 ಲಕ್ಷದವರೆಗೆ, ಅದು ಈ ವರ್ಷದಿಂದ ಜಾರಿ ಆಗ್ತದೆ, ನಾಡ್ದು ಏಪ್ರಿಲ್ ಇಂದ. ಇಂಡಿವಿಜುವಲ್ ಮತ್ತೆ HUF ಒಂದು ನಯ ಪೈಸಾ 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ಇದು ಬಜೆಟ್ ಮುಂಚೆ ಇವರು ಕೊಟ್ಟಿದ್ದಾರೆ. ಇದು ಯಾರು ನಾವು ಎಣಿಸಿದಿರೋ ಎಷ್ಟು ಎಣಿಸ್ಲಿಲ್ಲ ಅದಕ್ಕಿಂತ ಹೆಚ್ಚಿನ ಪಟ್ಟೆ ಕೊಟ್ಟಿದ್ದಾರೆ. ಈಗ ನೀವು ಜಾಗತಿಕ ಈ ಒಂದು ಅಪ್ಸ್ ಅಂಡ್ ಡೌನ್ಸ್, ಅದರಲ್ಲಿ ಭಾರತ ಇಷ್ಟು ಸದೃಢವಾಗಿದೆ ಅಂತ ಹೇಳಿದ್ರೆ ನಾವು ಹೆಮ್ಮೆ ಪಡಬೇಕು. ಯಾಕಂದ್ರೆ ನಾವು ಹೇಳ್ತೇವೆ, ಜಗವೆಲ್ಲ ಮಲಗಿರಲು ಅವನೊಬ್ಬ ಎದ್ದ, ಅವನೇ ಗೌತಮ ಬುದ್ಧ ಅಂತೇಳಿ. ಅದರಲ್ಲಿ ನಾವೀಗ ಸ್ವಲ್ಪ ಚೇಂಜ್ ಮಾಡಬಹುದು. ಜಗವೆಲ್ಲ ಮಲಗಿರಲು ಅವನೊಬ್ಬ ಎದ್ದ, ಅವನೇ ಭಾರತ ರಾಷ್ಟ್ರ ಪ್ರಬುದ್ಧ ಅಂತೇಳಿ. ಯಾಕಂದ್ರೆ ನಮ್ಮ GDP ಇಡೀ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದ್ತಾ ಇರುವ ದೇಶ ಇದ್ರೆ ನಮ್ಮ ಭಾರತ. ಇತ್ತೀಚೆಗೆ ನಾವು ಜಪಾನ್ ಅನ್ನು ಕೂಡ ಹಿಂದೆ ಹಾಕಿ ಈಗ ಪ್ರಪಂಚದ 4ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದೇವೆ. ಮತ್ತೆ ಈ 53.50 ಲಕ್ಷ ಕೋಟಿ ಗಾತ್ರದ ಇಷ್ಟು ದೊಡ್ಡ ಬಜೆಟ್ ಮಂಡನೆ ಮಾಡಿಯೂ ಆರ್ಥಿಕ ಶಿಸ್ತನ್ನು ಕಾಪಾಡಿದ್ದಾರೆ. ಅಲ್ಲ, ಈಗ ಕೇಂದ್ರ ಸರ್ಕಾರ ಸಾಲದ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಿಕೊಂಡಿದೆ ಮತ್ತು ಈ GDP ಏನಿದೆ, ನಮ್ಮ ಭಾರತ ದೇಶದ ಸಂಪನ್ಮೂಲ ಏನಿದೆ ಮತ್ತು ಹಣ ಏನಿದೆ, ಅದು ಕೇವಲ ಕೆಲವೇ ಒಂದು ಬೆರಳೆಣಿಕೆಯಷ್ಟು ಜನರಲ್ಲಿ ಮಾತ್ರ ಅದು ಸಂಗ್ರಹ ಆಗಿರೋದು. ಇವೆಲ್ಲ ನೋಡ್ತಾ ಇದ್ರೆ, ಈ GDP ಮೊತ್ತವನ್ನ ನೋಡ್ತಾ ಇದ್ರೆ ಇದು ಎಲ್ಲ ಒಂದ್ ಕಡೆ ಇದು ನಮ್ಗೆ ಜಾಸ್ತಿ ಅಂತ ಅನ್ಸುತ್ತಾ? ನಾವು ಹೆಮ್ಮೆ ಪಡ್ಬೇಕಾ ಅಂತ? ಇಲ್ಲ, ಅದು ತಪ್ಪು ಕಲ್ಪನೆ. ನೋಡಿ, ಸಾಲ ಮಾಡಿ ಎರಡು ವಿಷಯ ಉಂಟು. ಒಂದು, ಸಾಲ ಮಾಡಿ ತುಪ್ಪ ತಿನ್ಬಾರ್ದು, ಸಾಲ ಮಾಡಿ ದನ ಕೊಂಡುಕೊಳ್ಬಹುದು. ಸಾಲ ಮಾಡಿ ದನ ಕೊಂಡುಕೊಂಡ್ರೆ ಅದು ಮತ್ತೆ ಹಾಲು ಕೊಡ್ತದೆ, ಅದು ಕಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ. ಇಲ್ಲಿ ಏನಾಗಿದೆ, ಸಬ್ಸಿಡಿ ಕೊಡ್ಲಿಕ್ಕೆ ಸಾಲ ಮಾಡ್ಲಿಲ್ಲ, ಸಬ್ಸಿಡಿ ಕೊಡ್ಲಿಕ್ಕೆ ನಮ್ಮ GST ಮತ್ತೆ ಇದು ಇನ್ಕಮ್ ಟ್ಯಾಕ್ಸ್ ಕಲೆಕ್ಷನ್
ಇಷ್ಟು ರೇಟ್ಸ್ ಕಮ್ಮಿ ಮಾಡಿ ಕೂಡ ನಮ್ಮ ಕಲೆಕ್ಷನ್ ಸದೃಢವಾಗಿದೆ. ಅಂದ್ರೆ ನಮ್ಮ ಒಂದು ಇಕಾನಮಿ ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಅನ್ನೋ ಅರ್ಥ. ನಾವು ಸಾಲ ಮಾಡಿದ್ದ ಹಣವನ್ನು ಕೆಪೆಕ್ಸ್ ಅಂದ್ರೆ ನಾವು ರೈಲ್ವೆ ಯೋಜನೆಗಳಿಗೆ, ರೋಡ್ಗಳಿಗೆ, ಮತ್ತೆ ನಮ್ಮ ಏನ್ ಹೇಳ್ತಾರೆ ಇನ್ಫ್ರಾಸ್ಟ್ರಕ್ಚರ್, ಪೋರ್ಟ್ ಇರ್ಬೋದು, ಏರ್ಪೋರ್ಟ್ ಇರ್ಬೋದು, ಬೇರೆ ಬೇರೆ ಒಂದು ಏನ್ ಹೇಳ್ತಾರೆ ಮೂಲ ಸೌಕರ್ಯಕ್ಕೆ ನಾವು ಬಂಡವಾಳ ವೆಚ್ಚ ಮಾಡಿದೆ. ಅದರಿಂದ ಏನಾಗ್ತದೆ ಅಂದ್ರೆ ಪುನಃ ಈಗ ನೋಡಿ, ಒಂದು ರೋಡ್ ನೀವು ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಜಲ್ಲಿ ಕ್ರಷರ್ನವರಿಗೆ ಲಾಭ ಆಗ್ತದೆ, ಸಿಮೆಂಟ್ ನವರಿಗೆ ಲಾಭ ಆಗ್ತದೆ, ಕಾರ್ನವರಿಗೆ ಲಾಭ ಆಗ್ತದೆ, ಲೇಬರ್ ಜಾಸ್ತಿ ಬರ್ತದೆ. ಇದೇ ರೀತಿ ಅದು ಕಾಸ್ಕೇಡಿಂಗ್ ಇಫೆಕ್ಟ್ ಅಂತ ಹೇಳ್ತೇವೆ ನಾವು. ಒಬ್ಬರಿಗೆ ಖಾಲಿ ಹಣ ಕೊಟ್ರೆ ಏನಾಗ್ತದೆ, ಅಲ್ಲಿಗೆ ಖರ್ಚಾಗ್ತದೆ. ಈ ಮೂಲಸೌಕರ್ಯ ಅಭಿವೃದ್ಧಿಗೆ ಹಣ ಹಾಕಿದ್ರೆ ಏನಾಗ್ತದೆ, 3x 4x 5x 10x ಹೀಗೆ ಅದರದ್ದೊಂದು ಏನ್ ಹೇಳ್ತಾರೆ ರಿಪಲ್ ಇಫೆಕ್ಟ್ ಅಂತ ಹೇಳಿ, ಅದು ಇಕಾನಮಿಗೆ ಹೆಚ್ಚಿನ ಕೊಡುಗೆಯನ್ನು ಕೊಡ್ತದೆ ಅಂತ ಹೇಳಿ. ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ ನಾನು. ಇನ್ನೂ ಹಲವು ವಿಚಾರಗಳು ಮಾತಾಡೋದಿದೆ. ಉತ್ಕರ್ಷ್ ಅವರೇ, ಈಗ ಪ್ರತಿಪಕ್ಷಗಳು ಅದರಲ್ಲೂ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇದು ಬಂಪರ್ ಬಜೆಟ್ ಅಲ್ಲ, ಬಂಡಲ್ ಬಜೆಟ್, ಬೋಗಸ್ ಬಜೆಟ್, ಬರ್ಬಾದ್ ಬಜೆಟ್ ಅಂತ ಹೇಳಿ ಇಂತಿಂತ ವರ್ಡ್ಗಳನ್ನ ಕೇಳ್ತಾ ಇದ್ದೀನಿ ನೋಡಿ. ಈಗ ನಮ್ಮ ಯಾರು ಆರ್ಥಿಕ ವಿಶ್ಲೇಷಕರು ಬಹಳ ಚೆನ್ನಾಗಿ ಹೇಳಿದ್ರು, ನಾಯಕ್ ಅವರು ಬಹಳ ಸ್ಪಷ್ಟವಾಗಿ ಇವತ್ತಿನ ಏನು ಬಜೆಟ್ ಅನ್ನ ಬಹಳ ಪ್ರಮುಖವಾಗಿ ಗಮನಿಸಿದಾಗ ಜನಪರವಾಗಿರ್ತಕ್ಕಂಥ ಬಜೆಟ್ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಮತ್ತೆ ವಿಶೇಷತೆ ಏನು ಅಂತಂದ್ರೆ, ಒಬ್ಬ ಮಹಿಳೆ 9ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಈಗ ನಾವೆಲ್ಲ ಕೂಡ ಪ್ರಧಾನಮಂತ್ರಿಗಳು ನಾರಿ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾರಿ ಶಕ್ತಿ ಇವತ್ತು ಇಂಪ್ಲಿಮೆಂಟೇಷನ್ ಆಗಿದೆ ರೀ, ಬರೀ ಭಾಷಣಕ್ಕೆ ಸೀಮಿತ ಮಾಡಿಲ್ಲ ಪ್ರಧಾನಮಂತ್ರಿಗಳು ನಾರಿ ಶಕ್ತಿ ಘೋಷಣೆ. ಇವತ್ತೊಬ್ಬ ಮಹಿಳೆ 9ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಯಶಸ್ವಿ ಬಜೆಟ್ ಅನ್ನ. ಮತ್ತೆ ಬಹಳ ಪ್ರಮುಖವಾಗಿ ಈ ಬಾರಿಯ ಬಜೆಟ್ ನ ಮೂಲ ಉದ್ದೇಶ ಇದ್ದಂಥದ್ದು ಫಿಸ್ಕಲ್ ಡೆಪಾಸಿಟ್ ಅನ್ನ, ಇನ್ಫ್ಲೇಷನ್ ಅನ್ನ ಕಮ್ಮಿ ಮಾಡಿ ಹೈ ಗ್ರೋತ್ ಇರ್ತಕ್ಕಂಥ ಒಂದು ಬಜೆಟ್ ಅನ್ನ ಕೊಡಬೇಕು ಈ ಬಾರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಆಮೇಲೆ ಅನೇಕ ನಮ್ಮ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ ಭಾರತದ ಚಿಂತನೆಗಳು ಏನಿತ್ತು ಅವೆಲ್ಲದರ ಉದ್ದೇಶವನ್ನು ಈ ಬಾರಿ ಬಜೆಟ್ ನಲ್ಲಿ ನಾವು ಸೇರಿಸ್ಕೋಬೇಕು ಅಂತ ಬಹಳ ಸ್ಪಷ್ಟವಾಗಿ ಅದೇ ನಿಟ್ಟಿನಲ್ಲಿ ಬಜೆಟ್ ಅನ್ನು ಆಗಿರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಈಗ ಬಹಳ ಸವಾಲುಗಳು ನಮ್ಗೆ ಯಾವಾಗಲೂ ಕೇಂದ್ರ ಸರ್ಕಾರದ ಮೇಲೆ ಏನು ಅಂತಂದ್ರೆ, ನೀವು ಕರ್ನಾಟಕಕ್ಕೆ ಮೋಸ ಮಾಡ್ತಾ ಇದ್ದೀರಾ, ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಸದಾ ಸರ್ವೇ ಸಾಮಾನ್ಯ ಕಾಂಗ್ರೆಸ್ನವರು ಆರೋಪ ಮಾಡ್ತಕ್ಕಂಥ. ಆದರೆ ವಿಶೇಷವಾಗಿ ಈ ಬಾರಿ ಕರ್ನಾಟಕದ ಮಟ್ಟಿಗೆ ಹೇಳಬೇಕು ಅಂತಂದ್ರೆ, ನಾನು ಇತ್ತೀಚೆಗೆ ರೆಕಾರ್ಡ್ಸ್ ನೋಡ್ತಾ ಇದ್ದೆ ಬಜೆಟ್ ಅನ್ನು ಓದಬೇಕಾದ್ರೆ, ಡಿವಲ್ಯೂಷನ್ ಅಮೌಂಟ್ 3.67 ಇದ್ದಂಥದ್ದು 4.17ಗೆ ತಗೊಂಡು ಈ ಬಾರಿ 62,000 ಕೋಟಿ ನಮಗೆ ಎಕ್ಸ್ಟ್ರಾ ಟ್ಯಾಕ್ಸ್ ಡಿವಲ್ಯೂಷನ್ ಅಮೌಂಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಒಂದಾದರೆ, ಮತ್ತೆ ಬಹಳ ಪ್ರಮುಖವಾಗಿ ಮಲೆನಾಡು ಬೆಲ್ಟು, ಮಂಗಳೂರಿನ ಭಾಗದಲ್ಲಿ ಏನಿವತ್ತು ತೆಂಗು ಮತ್ತು ಅಡಿಕೆಯನ್ನು ಬೆಳೀತಕ್ಕಂಥ ಬೆಳೆಗಾರರಿದ್ದಾರೆ, ಗೋಡಂಬಿ ಬೆಳೆಗಾರರಿಗೆ ಬಂಪರ್ ಲಾಟ್ರಿಯನ್ನು ಈ ಬಾರಿ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ. ಮತ್ತೆ ಬಹಳ ಪ್ರಮುಖವಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇದೆ, ಅನೇಕ ಜನ ಕಾರ್ಮಿಕರು, ನೀವು ಹೇಳ್ತಾ ಇದ್ರಿ ಕಾರ್ಮಿಕರು ಹೋಗ್ತಕ್ಕಂಥದ್ದು, ಮಧ್ಯಮ ವರ್ಗದವ್ರು ಹೋಗ್ತಕ್ಕಂಥದ್ದು. ಆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ರಿವ್ಯಾಂಪ್ ಮಾಡಲಿಕ್ಕೂ ಕೂಡ ಬೆಂಗಳೂರಿನಲ್ಲಿ ಅನೇಕ ರೀತಿಯ ಸವಲತ್ತುಗಳನ್ನು ಬಜೆಟ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಬಹಳ ಪ್ರಮುಖವಾಗಿ ಕೊಟ್ಟಿರ್ತಕ್ಕಂಥ ಹೈವೇ ಕನೆಕ್ಟಿವಿಟಿ 7 ಹೈವೇ ಕಾರಿಡಾರ್ಸ್ ಅಲ್ಲಿ 2 ಬೆಂಗಳೂರು ಟು ಹೈದರಾಬಾದ್, ಬೆಂಗಳೂರು ಟು ಚೆನ್ನೈಯ ಬಜೆಟ್ ನಲ್ಲಿ ಕೊಟ್ಟಿರ್ತಕ್ಕಂಥ 2 ಹೈ ಸ್ಪೀಡ್ ರೈಲು ಬೆಂಗಳೂರು ಬಿಟ್ಟರೆ ಯಾವುದಿಲ್ಲ ಸರ್ ಅಂತ ಹೇಳ್ಕೊಳ್ಳೋ. ಅದನ್ನೇ ಹೇಳ್ತೀನಿ ಸರ್, ಒಂದು ಚೊಂಬು ಅಂತ ಹೇಳ್ತಿದ್ದಾರೆ. ಈಗ ನಾನು ಹೇಳದ್ ಬಿಡಿ, ಆಸ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್, ಒಬ್ಬ ಆರ್ಥಿಕ ವಿಶ್ಲೇಷಕರು ಕರ್ನಾಟಕದ ಕೊಡುಗೆನೆ ನಾನು ಅಲ್ಲಲ್ಲ. ಹಾಗಾದ್ರೆ ಕರ್ನಾಟಕ ಕೊಟ್ಟಿರೋ ಕೊಡುಗೆ ಅಲ್ವಾ? ತೆಂಗು ಬೆಳೆಗಾರರು ಕನ್ನಡಿಗರಲ್ವಾ? ಗೋಡಂಬಿ ಬೆಳೆಗಾರರು ಕನ್ನಡಿಗರಲ್ವಾ? ಜಾಸ್ತಿ ಇತ್ತು. ಡೆಫಿನೆಟ್ಲಿ ಸರ್, ಹೇಳ್ತೀನಿ ಕೇಳಿ. ಕೇಂದ್ರ ಸಚಿವರು ಸರ್ವಿಸ್ ಸೆಕ್ಟರ್ಗೆ, ಈಗ ಸರ್ವಿಸ್ ಸೆಕ್ಟರ್ಗೆ IT ಸೆಕ್ಟರ್ ಅಲ್ಲಿ 2047 10% ನಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಮಾಡ್ಬೇಕಂತ ಹೋಗಿರ್ತಕ್ಕಂಥದ್ದು. ಆಬ್ವಿಯಸ್ಲಿ 10% ಅಲ್ಲಿ ಇನ್ಕ್ರೀಸ್ ಆಯ್ತು ಅಂತಂದ್ರೆ ಕರ್ನಾಟಕ ಇಸ್ ದ ಹಬ್ ಆಫ್ IT ಕ್ಯಾಪಿಟಲ್. ಈಗ ನಾನು ಆಸ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ರೆಪ್ರೆಸೆಂಟ್ ಮಾಡೋದು ಬಿಟ್ಬಿಡಿ, ಒಬ್ಬ ಆರ್ಥಿಕ ವಿಶ್ಲೇಷಕರು ಏನು ಹೇಳಿದ್ರು, ಕಾರ್ಮಿಕರು ಇರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಎಷ್ಟೆಲ್ಲ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ. ನೀವು ಡಿಫೆನ್ಸ್ ಮೆಕ್ಯಾನಿಸಮ್ ಅಲ್ಲಿ ಈ ಹಿಂದೆ ಇದ್ದಂತ ಬಜೆಟ್ ನಲ್ಲಿ 2,65,000 ಕೋಟಿ ಕೊಟ್ಟಿದ್ರಾಗ ಈ ಸಲ ಕೊಟ್ಟಿರ್ತಕ್ಕಂಥ ಡಿಫೆನ್ಸ್ಗೆ 7,56,000 ಕೋಟಿ ಕೊಟ್ಟಿರ್ತಾರೆ, ಅಂದ್ರೆ ಆಲ್ಮೋಸ್ಟ್ 100 ಟೈಮ್ಸ್ ಜಾಸ್ತಿ. ಸೊ ಹಾಗಾಗಿ ಇಷ್ಟೆಲ್ಲ ಪರಿವರ್ತನೆ ತರಲಿಕ್ಕೆ ನಮ್ಮ ಉದ್ದೇಶಗಳಿತ್ತು, ಮೇಕ್ ಇನ್ ಇಂಡಿಯಾ, ಸ್ವದೇಶಿ ಭಾರತ, ಆತ್ಮನಿರ್ಭರ ಭಾರತ, ಅದನ್ನು ಕೇವಲ ಘೋಷಣೆಗಳಿಗೆ ಸೀಮಿತ ಮಾಡದೆ ತಳಮಟ್ಟದ ಜನರು, ತಳಮಟ್ಟದ ರೈತರು, ಕಾರ್ಮಿಕರಿಗೆ, ಮಹಿಳೆಯರಿಗೆ ತಲುಪುವ ನಿಟ್ಟಿನಲ್ಲಿ ಬಜೆಟ್ ಬಂದಿರತಕ್ಕಂಥದ್ದು ಎಲ್ಲ ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತೆ ಬಹಳ ಖುಷಿ ಏನಂತಂದ್ರೆ, ಈ ರೀತಿಯ ಎಕನಾಮಿಸ್ಟ್ಗಳು, ಆರ್ಥಿಕ ವಿಶ್ಲೇಷಕರು, ಪ್ರೊಫೆಷನಲ್ಸ್ ಕೂಡ ಈ ಬಜೆಟ್ ಅನ್ನ ಹೊಗಳುತ್ತಾ ಇದ್ದಾರೆ. ಎಸ್ ಸರ್, ವಿಠಲ್ ಸರ್ ಕೇಳಿಸ್ಕೊಂಡ್ರಿ ನೀವು, ಕರ್ನಾಟಕಕ್ಕೂ ಕೂಡ ಭರ್ಜರಿ ಬಂಪರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಓವರ್ ಆಲ್ ಬಜೆಟ್ ಅನ್ನ ನೋಡಿದ್ರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಖುಷಿ ತಂದಿದೆಯಾ ಇದು? ಬಡವರಿಗಂತೂ ಬಹಳ ನಿರಾಶಾದಾಯಕ ಅಂತಲೇ ಬಹಳ. ಇದು ಕಳೆದ 11 ವರ್ಷದಿಂದ ಈ ಬಜೆಟ್ ಅರುಣ್ ಜೇಟ್ಲಿ ಅವರು ಬರಲಿ, ಆಮೇಲೆ ಬಂದವರೆಲ್ಲ
ಇದು ಕೇವಲ ಘೋಷಣೆ ಆಗಿದೆ ಕೊಟ್ಟು ಯಾವುದೇ ಕಾರ್ಯಗತವಾಗಿಲ್ಲ. ಕೃಷ್ಣಾ ಮೇಲ್ದಂಡೆಗೆ ಘೋಷಣೆ ಮಾಡಿದ್ರು, ಈ ಬಜೆಟ್ನಲ್ಲಿ ಇಲ್ವೇ ಇಲ್ಲ. ಅದರದ್ದು ಒಂದೇ ಒಂದು ಚಿಕ್ಕಾಸು ನಮಗೆ ಬಂದಿಲ್ಲ. ಈ ರೀತಿ ಇದಕ್ಕೆ ಲಾಸ್ಟ್ ಟೈಮ್ ಬಜೆಟ್ ಎಷ್ಟು ಬೆಳಿಗ್ಗೆ ಎದ್ದು ಸೆಂಟ್ರಲ್ ಗವರ್ಮೆಂಟ್ ಬೈತಾ ಇದ್ರೆ ಮತ್ತೆ ಸ್ಟೇಟ್ ಗವರ್ಮೆಂಟ್ ಹೇಗೆ ಅವರು ಸಪೋರ್ಟ್ ಮಾಡಿ ಬೈತಾ ಇದ್ದಾರೆ? ಅದೇನು ಅವರ ಹಿರಿಯವರ ಆಸ್ತಿ ಅಲ್ಲ ಸರ್, ನಮ್ಮ ಹಣವನ್ನು ಜನರ ತೆರಿಗೆ ದುಡ್ಡು ಸರ್, ನಮ್ಮ ತೆರಿಗೆ ದುಡ್ಡು. ಅವರೇನು ಅವರ ಪಾಕೆಟ್ ಇಂದ ಕೊಡ್ತಾರಾ? ಅವರೇನು ಪಾಕೆಟ್ ಇಂದ ಕೊಡ್ತಾರಾ? ನೀವ್ಯಾಕೆ ಇದು ಬಿಜೆಪಿ ವಕ್ತಾರರಂತೆ ಮಾತಾಡ್ತಾ ಇದ್ದೀರಾ? ನಾನು ಫಿಗರ್ಸ್ ಕೊಡ್ತೀನಿ. ಕಳೆದ ಸಲ ಬಜೆಟ್ನಲ್ಲಿ 49 ಲಕ್ಷ ಆಯಿತು, ಅದನ್ನು ಫುಲ್ ಕ್ಯಾರಿ ಔಟ್ ಮಾಡಲಿಲ್ಲ. ಬಿಡಿ, ಆರ್ಥಿಕ ಶಿಸ್ತು, ಆರ್ಥಿಕ ಫಿಸ್ಕಲ್ ಕನ್ಸಾಲಿಡೇಷನ್ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಟೋಟಲ್ ಬಜೆಟಿನ 24%ನಷ್ಟು 24% ಬೋರೋಯಿಂಗ್ಸ್. ದೊಡ್ಡ ಕಾರ್ಪೊರೇಟ್ನವರಿಗೆ 30% ಟ್ಯಾಕ್ಸ್ ಹಾಕ್ತಾರೆ, ಅದನ್ನು 22%ಗೆ ಇಳಿಸಿದ್ದಾರೆ. ಇಂಡಿವಿಜುವಲ್ ನಿಮ್ಗೆ ನಮ್ಗೆ 30%. ಯಾಕೆ ಈ ರೀತಿಯ ತಾರತಮ್ಯ? ಇದು ಕೇವಲ ಕಾರ್ಪೊರೇಟ್ಗಳಿಗೆ ಮತ್ತು ಸೂಪರ್ ರಿಚ್ ಕಂಪನಿಗಳಿಗೆ ಪ್ರೋತ್ಸಾಹ ಕೊಡುವ ಬಜೆಟೇ ವಿನಃ ಬಡವರಿಗೆ ಯಾವ ರೀತಿಯ ಬೆನಿಫಿಟ್ ಬಂದಿಲ್ಲ. ಅಂದ್ರೆ ಫಂಡಿಂಗ್ ಯಾರು ಜಾಸ್ತಿ ಮಾಡ್ತಾರೋ ಅಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ. ಅದೆಲ್ಲ ನೋಡಿ, ಅವರ ಆರ್ಥಿಕ ವಿಶ್ಲೇಷಕರು ಹೇಳಿದರು ಲೋನ್ ತಗೊಳ್ಬೇಕು. ನಾನು ಸೋಪ್ತೇನೆ, ಆಸ್ ಎ ಬ್ಯಾಂಕರ್ ಆಗಿದ್ದ ನಾನು, ಯಾವುದೇ ಲೋನ್ ತಗೊಂಡ್ರೆ ಇಟ್ ಶುಡ್ ಬಿ ಯೂಸ್ಡ್ ಫಾರ್ ಪ್ರೊಡಕ್ಟಿವ್ ಪರ್ಪಸ್. ಆ ಪ್ರೊಡಕ್ಟಿವ್ ಪರ್ಪಸ್ ಇಂದ ಅದರಿಂದ ಇನ್ಕಮ್ ಜನರೇಟ್ ಆಗಿ ಆ ಇನ್ಕಮ್ ಇಂದ ನಾವು ರೀಪೇಮೆಂಟ್ ಆಗಬೇಕು. ಆಗ ತಾನೇ ರಾಷ್ಟ್ರವಾಗಲಿ ವ್ಯಕ್ತಿ ಆಗಲಿ ಪ್ರೋಗ್ರೆಸ್ ಆಗ್ತದೆ. ಇಲ್ಲಿ ಏನು 16,95,000 ಕೋಟಿಯಷ್ಟು ಲೋನ್ ತಗೊಳ್ತೀವಿ ಈ ಬಜೆಟ್ನಲ್ಲಿ, ಅದು 24%. ಅದೇ ರೀತಿ ಅದನ್ನು ಎಲ್ಲಿ ಯೂಸ್ ಮಾಡ್ತೀವಿ? ಕನ್ಸ್ಟ್ರಕ್ಷನಿಗೆ, ರೋಡ್ ಕನ್ಸ್ಟ್ರಕ್ಷನಿಗೆ ಎಲ್ಲೂ ಮಾಡ್ತಾ ಇಲ್ಲ. 14 ಲಕ್ಷದಷ್ಟು ಇಂಟ್ರೆಸ್ಟ್ ಪೇಮೆಂಟ್. ಅದು ಟೋಟಲ್ ನಮ್ಮ 53 ಲಕ್ಷ ಕೋಟಿಯ ಬಜೆಟ್ನಲ್ಲಿ 20% ಕೇವಲ ಬಡ್ಡಿ ಕೊಡಲಿಕ್ಕೆ. ಇದು ನಮ್ಮ ರಾಷ್ಟ್ರವನ್ನು ಡೆಟ್ ಟ್ರ್ಯಾಪ್, ಆರ್ಥಿಕ ದಿವಾಳಿತನಕ್ಕೆ ಹೋಗೋ ಚಾನ್ಸಸ್ ಇದೆ. ಇಲ್ಲಿ ನಮಗೆ ಬೇಕಾಗಿದ್ದೇನು? ಯಾರಿಂದ ಟ್ಯಾಕ್ಸ್ ಕೊಡಬೇಕು? give tax those who can afford to pay taxes, to give concession to the poor. ಅದಲ್ಲ. ಮತ್ತೆ ಸ್ಲ್ಯಾಬ್ ಹೇಳಿದಾರೆ ಸರ್, 12 ಲಕ್ಷದವರೆಗೂ 1 ರೂಪಾಯಿ ಕಟ್ಟಂಗಿಲ್ಲ ಅಂತ ಹೇಳಿ. 12 ಲಕ್ಷದವರೆಗೆಲ್ಲ ಅದೆಲ್ಲ ನೋಡಿ, ಅದರಲ್ಲಿ 2 ಓಲ್ಡ್ ಸ್ಕೀಮು ಮತ್ತು ನ್ಯೂ ಸ್ಕೀಮ್ ಅಂತ ಇದೆ. ಬಡವರು ಹೇಳ್ತಾರೆ 12 ಲಕ್ಷದವರೆಗೆ 1 ಪೈಸೆ ಟ್ಯಾಕ್ಸ್. ಸ್ವಾಮಿ, ನೀವು ಮಾತಾಡುವಾಗ ನಾನು ಮಾತಾಡ್ಲಿಲ್ಲ. ಬರ್ತೀನಿ ನಾಯಕ್ ಸರ್, ಬರ್ತೀನಿ. ನೀವು ಮಾತಾಡ್ಲಿಲ್ಲ. ನೀವು ಬಿಜೆಪಿಯನ್ನು ಸಮರ್ಥಿಸಬೇಡಿ, ಒಂದು ಆರ್ಥಿಕ ತಜ್ಞನಾಗಿ ಮಾತಾಡಿ. ಹೌದು, ನಾನು ಫ್ಯಾಕ್ಟ್ ಫಿಗರ್ಸ್ ಕೊಡ್ತಾ ಇದ್ದೀನಿ. ವಿಠಲ್ ಸರ್, ಹೌದೀಗ ಅಂದ್ರೆ ಮತ್ತೆ ಇದು ಯಾರಿಗೆ ಅನುಕೂಲ ಹಾಗಾದ್ರೆ? 12 ಲಕ್ಷದವರೆಗೂ ಸ್ಯಾಲರಿ ಹೋಲ್ಡರ್ಸ್ಗ ಯಾವ್ದು? 12 ಲಕ್ಷದವರೆಗೆ ನೋಡಿ, ನೀವು 7 ಲಕ್ಷದವರೆಗೆ ಟ್ಯಾಕ್ಸ್ ಕೊಟ್ರೆ 7 ಲಕ್ಷದಿಂದ 1 ರೂಪಾಯಿ ನಿಮ್ಮ ಇನ್ಕಮ್ ಜಾಸ್ತಿ ಆದ್ರೂ ನೀವು ಟ್ಯಾಕ್ಸ್ ಕೊಡಬೇಕು. ಹೌದು. ನೀವು ಅರ್ಲಿಯರ್ ನೀವು ಓಲ್ಡ್ ಸ್ಕೀಮ್ನಲ್ಲಿ ನಿಮಗೆ ಹೌಸಿಂಗಿಗೆ ಮತ್ತೆ ATCC ಪ್ರೊವಿಡೆಂಟ್ ಫಂಡಿಗೆ ATCC ಬೆನಿಫಿಟ್ ಎಲ್ಲ ಇತ್ತು, ಅದೆಲ್ಲ ಇಲ್ಲ ಈಗ. ಈಗ ಇದಕ್ಕೆ ಓಲ್ಡ್ ಸ್ಕೀಮ್ ಈಗ ಉಂಟು, ದಯವಿಟ್ಟು ಓಲ್ಡ್ ಸ್ಕೀಮ್ ಇದೆ. ಓಲ್ಡ್ ಸ್ಕೀಮಿಗೆ 12 ಲಕ್ಷ ವರೆಗೆ ಬರುವುದಿಲ್ಲ. ಆಯ್ಕೆ ಮಾಡಬೇಕು. ಓಲ್ಡ್ ಸ್ಕೀಮ್ 12 ಲಕ್ಷಕ್ಕೆ ಬರುವುದಿಲ್ಲ. ನೀವು ಟಿವಿಯಲ್ಲಿ ಸುಳ್ಳು ಹೇಳಿದ್ರೆ ನಮ್ಗೆ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಓಲ್ಡ್ ಸ್ಕೀಮ್ ಬರ್ತೀನಿ ನಾಯಕ್ ಸರ್, ಬರ್ತೀನಿ ಮಾತ್ರ ಬರ್ತೀನಿ, ಕ್ಲಾರಿಟಿ ತಗೋತೀನಿ ವಿಠಲ್ ಸರ್. ಅದೆಲ್ಲ ನೋಡಿ, ಡಿಫೆನ್ಸ್ಗೆ ಈಗ ಹೇಳಿದ್ರು, defense knowledge is more dangerous than no knowledge. See, defense. See, I am starting with the documents provided by the finance ministry, not your imaginative stories. ಬರ್ತೀನಿ ಖಂಡಿತ ಒಪ್ಕೋತೀನಿ, ನೀವೆಲ್ಲ ಸ್ಟ್ರಾಟಜಿ ತಗೊಂಡಿದ್ರಿ. ಹೌದು, ಡಿಫೆನ್ಸ್ಗೆ ಲಾಸ್ಟ್ ಟೈಮ್ 2,96,000 ಕೋಟಿ ಪ್ರೊವಿಷನ್ ಮಾಡಿದ್ರು. ಅದು ಖರ್ಚು ಮಾಡಿದ್ರು 6,04,67. ಇಲ್ಲಿಗ ಪ್ರೊವಿಷನ್ ಮಾಡಿದ್ದು 5,94,000 ಮಾತ್ರ. ಇದು ಬಜೆಟ್, ಟೋಟಲ್ ಬಜೆಟಿನ ಗಾತ್ರದ್ದು 11% ಮಾತ್ರ. ನೀವು ಇಂಟ್ರೆಸ್ಟ್ 20% ಪ್ರೊವಿಷನ್ ಮಾಡ್ತೀರಿ, ಆದ್ರೆ ನೀವು ಡಿಫೆನ್ಸ್ಗೆ ಕೇವಲ 11% ಮಾಡ್ತೀರಿ. ಇದು ಯಾವ ರಾಷ್ಟ್ರ? ಅಂದ್ರೆ ಬರೀ ಘೋಷಣೆ ಅಷ್ಟೇ, ಇದು ಪೊಳ್ಳು ಘೋಷಣೆ. ಯೋಗೇಶ್ ಸರ್, ಈಗ ಪಂಚರಾಜ್ಯಗಳು ಚುನಾವಣೆ ಬರ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಭರ್ಜರಿ ಕೊಟ್ಟಿದ್ದಾರೆ, ತಮಿಳುನಾಡು ಕೊಟ್ಟಿದ್ದಾರೆ, ಕೇರಳ, ಒಡಿಶಾ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕದ ಪಾಲ ಅಂತ ಬಂದಾಗ ಬಿಜೆಪಿಯವರು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಟೆಕ್ಸ್ಟೈಲ್ ಅಂತ ಹೇಳ್ತಿದ್ದಾರೆ, 2 ಹೈ ಸ್ಪೀಡ್ ರೈಲ್ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಕರ್ನಾಟಕದ ಪಾಲಿಗೆ ಕೊಟ್ಟಿದ್ದು ನೋಡಿದ್ರೆ ಅವ್ರು ಬಿಡ್ತಿರೋದೇ ರೈಲು. ನಿಜ ಬಂಡಲ್ ಬಜೆಟ್ ಇದು. ನಾರಿಯವರು, ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ನಾರಿಯವ್ರಿಗೆ ಏನು ಕೊಟ್ಟರು? ಹೆಣ್ಮಕ್ಳಿಗೆ ಏನು ಕೊಟ್ಟವ್ರೆ ಸರ್? ಅವ್ರು ಒಂದು ತಾಳಿ ಚೈನ ಕೆಣಕ್ಕಾಗಲ್ಲ ಚಿನ್ನದ್ದು. ಹೌದು. ಹೆಣ್ಮಗಳು ಕಟ್ಟ ಕಡೆ ಕನಸೇನು ಗೊತ್ತಾ? ರೂರಲಲ್ಲಿ
ನನ್ನ ಕೊರಳಲ್ಲಿ ನಾನು ಸಹಾಯ ಅಷ್ಟೊತ್ತಿಗೆ ನಂದೊಂದು ತಾಳಿ ಚೈನ್ ಇರಬೇಕು ಅಂತ ಹಾಕಕ್ಕಾಗತ್ತಾ ಸರ್? ಆಗಲ್ಲ ಬಿಡಿ. ಮತ್ತು ಇವ್ರೇನು ನಾರಿಗೆ ಕೊಟ್ಟದ್ದೇನು? ನಾರಿಯವ್ರಿಗೆ ಏನು ಕೊಟ್ಟರು? ರೈತರಿಗೆ ಏನು ಕೊಟ್ಟವ್ರೆ ಸರ್? ನೀರಾವರಿಗೆ ಏನು ಕೊಟ್ಟರು ಸರ್? ಏನು ಕೊಟ್ಟರು? ಏನೂ ಕೊಟ್ಟಿಲ್ಲ ಸರ್. 2 ರೈಲ್ ಬಿಟ್ಟಿದ್ವಿ ಅಂತವ್ರೆ. ನಾನು ಹೇಳೋದು ಸರ್, ಈ ನೋಡಿ ಹೋದ ವರ್ಷ ಕೃಷಿ ಇಲಾಖೆ 1.62 ಲಕ್ಷ ಕೋಟಿ ಸರ್ ಅವ್ರಿಗೆ ಬಿಜೆಪಿಲಿ ಅವರಲ್ಲ ಸರ್, ಅವ್ರು ಯಾರು ಕೃಷಿಕರೇ ಅಲ್ಲ, ಅವ್ರು ಯಾರು ಬಡವರಲ್ಲ. ಅವ್ರಿಗೆ ಹಸುವಿನ ನೋವು ಗೊತ್ತಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ಸರ್. ಈಗ ನಮ್ಮ ನರೇಂದ್ರ ಮೋದಿ ಅವ್ರೇನಾದ್ರು ಕೃಷಿ ಮಾಡಿದ್ದಾರೆ, ಅವ್ರು ವ್ಯಾಪಾರಸ್ಥರು, ಅವ್ರ ವ್ಯಾಪಾರದ ಬಗ್ಗೆನೇ ಚಿಂತೆ ಮಾಡ್ತಾರೆ. ಆಯ್ತಾ? ನಿರ್ಮಲಾ ಸೀತಾರಾಮನ್ ಅವ್ರು ವ್ಯಾಪಾರ ಸರ್. ನಾವು ಹೋದ ವರ್ಷ ಈಗೇನು 12 ಲಕ್ಷ ಫ್ರೀ ಮಾಡಿದಾರಲ್ಲ, ಅದು ಡೆಲ್ಲಿನ ಸೋಲ್ಸಕ್ಕೆ ಓಟ್ ತಗೊಳಕ್ ಮಾಡಿದ್ ಗಿಮಿಕ್. ಅದು 2% ವೋಟಿಂಗ್ ಮಾಡಿದ್ದು ಹೋದ ವರ್ಷ ಇದೇ ದಿನದಲ್ಲಿ ಮಾಡಿದ್ರು, ಚುನಾವಣೆ ಇತ್ತು. ಆಯ್ತಾ? ಈಗ ಪಂಚರಾಜ್ಯ ಚುನಾವಣೆ ಅಲ್ವೇ ಪ್ಯೂರ್ಲಿ ಇವರು ಕಮರ್ಷಿಯಲ್ ಆಗಿ ವೋಟ್ನ ಕ್ಯಾಪ್ಚರ್ ಮಾಡೋಕ್ಕೆ ಮತ್ತು ಜನರ ಭಾವನೆನ ಅರ್ಥ ಮಾಡಿಕೊಂಡು ಭಾವನೆ ಜೊತೆ ಆಟ ಆಡ್ತಾರೆ ಸರ್. ಅವ್ರ ಬದುಕಿನ ಜೊತೆ ಆಟ ಆಡ್ತಾರೆ. ಪೊಲಿಟಿಕಲ್ ಗೇಮ್ ಕೂಡ 100 ಅಲ್ಲ. ಇವ್ರು ಯಾವಾಗ ಬಜೆಟ್ ನೋಡಿ ಸರ್, ಈಗ ದೊಡ್ಡ ಗಾತ್ರದ ಸರ್ ನಾವು ದುಡಿತಾ ಇದ್ವಿ, ಇವ್ರು ಡೆವಲಪ್ಮೆಂಟ್ ಆಗ್ತಾ ಇದ್ವಿ. ಆಯ್ತಾ? ಜನ ದಿನೇ ಕಷ್ಟಪಟ್ಟು ದುಡಿತಾವ್ರಲ್ಲ. ವ್ಯಾಪಾರಸ್ಥರಿಗೆ ಎಲ್ಲಿ ರಕ್ಷಣೆ ಇದೆ? ITR ಮೊನ್ನೆ ಕರ್ನಾಟಕದಲ್ಲಿ ನಡೆದಿದೆ ಅಲ್ವಾ? ಇವ್ರದ್ದು ಈ ಬಜೆಟ್ ಇದೆಯಲ್ಲ ಸರ್, ನಮಗೆ ಕರ್ನಾಟಕಕ್ಕೆ ಏನು ಕೊಟ್ಟವ್ರೆ ಸರ್? ಈಗ ಭದ್ರಾಮಾಯಿ ಮೇಲ್ದಂಡೆ ಯೋಜನೆಗೆ ಏನು ಕೊಟ್ಟರು ಸರ್? ಆಯ್ತಾ? ನಮ್ದು ಸರ್ ಒಂದು 20 ವರ್ಷದಿಂದ ಇದ್ರದ್ದು ಕೆಂಪುಳೆಯಿಂದ ನೀರು ತಗೋಬತ್ತೀವಿ ಎತ್ತಿನ ಹೊಳೆಯಿಂದ ನೀರು ತತ್ತೀವಿ ಅಂತ. ಇವ್ರದ್ದು ಏನು ಸಪೋರ್ಟ್ ಏನು ಸರ್? ಎಲ್ಲ ಹಾಲ್ ಕರಿಯ ಹಸ ಮಾಡ್ಕೊಬಿಟ್ಟವ್ರೆ ಸರ್. ಬಂದಾರಲ್ಲ ಅಧಿಕಾರಕ್ಕೆ ಬಂದಾರಲ್ಲ ಅದ್ರಲ್ಲಿ ಹಾಲ್ ಕರ್ಕೊಳ್ಳೋದು. ಆ ಬಜೆಟ್ ಘೋಷಣೆ ಮಾಡಿ ದೊಡ್ಡ ಗಾತ್ರದ ಮಾಡ್ತಾವ್ರೆ ಹೊರತಾಗಿ ಜನರ ಮೇಲೆ ಹೊರೆ ಆಗ್ತಾವ್ರೆ. ಬಟ್ ರೈತರಿಗೆ, ಕಾರ್ಮಿಕರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಏನೂ ಕೊಟ್ಟಿಲ್ಲ ಸರ್. ಅಂದ್ರೆ ಈಗ ನಿಮ್ ಪ್ರಕಾರ ಇದು ಬಂಡಲ್ ಬಜೆಟ್. ಜನಸಾಮಾನ್ಯರಿಗೆ ಏನೂ ಇಲ್ಲ ಸರ್. ಏನೈತೆ ಸರ್? ಏನಿದೆ ಹೇಳಿ? ಒಬ್ಬ ಬಡವಗ ಅನುಕೂಲ ಆಗಂತದ್ದು ಏನೈತೆ ಹೇಳಿ? ಒಬ್ಬ ಕಾರ್ಮಿಕಗೆ ರೈತರಿಗೆ ಅನುಕೂಲ ಆಗಂತದ್ದು ಏನೈತೆ ಹೇಳಿ ಸರ್? ಅಲ್ಲ ಏನಾಗ್ಬೇಕಾಗಿತ್ತು ಸರ್? ರೈತರಿಗೆ ನೋಡಿ ಸರ್, ಅವನಿಗೆ ಕಿಸಾನ್ ಸಮ್ಮಾನ್ ಕೊಡ್ತಾ ಇಲ್ವಾ ಸರ್? 2,000 ಕೊಟ್ರೆ 1,600 ರೂಪಾಯಿ DAP ರೈಸ್ ಮಾಡವ್ರೆ. ಅಲ್ಲ ಮತ್ತೆ ಎಲ್ಲ ಕೇಂದ್ರ ಕೊಟ್ಟರೆ ರಾಜ್ಯ ಸರ್ಕಾರ ಏನ್ ಮಾಡ್ಬೇಕು ಸರ್? ಆಯ್ತು ಅಲ್ಲ ಸರ್, ಕೇಂದ್ರದ ಪಾಲು ಏನೈತಿ ಕೇಂದ್ರ ಕೊಡ್ಲಿ. ಇವ್ರ ಬಜೆಟ್ ಮಾಡೋಕೆ ಇವ್ರ ಬಗ್ಗೆ ಮಾತಾಡೋಣ. ಈಗ ಕೇಂದ್ರದವ್ರು ಮಾತಾಡವ್ರೆ. ಇವರು ರೈತರಿಗೆ ಈಗ ಎಲ್ಲ ನಮ್ಮ ರೈತ ಸಂಘಟನೆಯವರು ಎಲ್ಲ ಹೇಳ್ತಾರೆ ಸರ್, MSP ಕೊಡಿ. ನಾವು ಕೇಳೋದು ನಮ್ಮ ಪಾರ್ಟಿ ನಮ್ಗೆ ಅಧಿಕಾರ ಕೊಡಿ, ಜನರಿಗೆ ಕೇಳ್ತಿದ್ದಾವೆ. MSP ಅಲ್ವಾ, ನಾವು ಫಿಕ್ಸೇಷನ್ ಕೊಡ್ತೀವಿ. ಆಗಲ್ವಾ ಸರ್? ಇವರು APMCನೇ ಮಾರ್ತಾರೆ. APMCನೇ ರಿಲಯನ್ಸ್ ಅಲ್ಲಿ ಮಾರೇ ಬಿಟ್ಟಿದ್ರು. ಹೋರಾಟ ಮಾಡೋವಾಗಿದ್ರೆ ಮಾರೇ ಆಗೋಗಿತ್ತು. ಅಂದ್ರೆ ನಿಮ್ ಪ್ರಕಾರ ಇದು ಯಾರು ಮೆಚ್ಚಿಸಲುವಂತ ಬಜೆಟ್ ಇದೆ? ಸರ್ ಇದೆಲ್ಲ ಶ್ರೀಮಂತರ ಪರವಾಗಿರೋಂಥದ್ದು. ಮತದಾರರಿಗೆ ಈಗ ಅಲ್ಲಿ ನಮ್ಮ ಆರ್ಥಿಕ ವಿಶ್ಲೇಷಕರು ಅಂತ ಹೇಳಿದ್ರಲ್ಲ, ಅವರು ನಮ್ಮ BJP ವಿಶ್ಲೇಷಕರು, ಅವರು ನಾನು ನೋಡ್ದವ್ರು ಮಾತಾಡೋದೆಲ್ಲನೂ. ಆಯ್ತಾ? ಅದಲ್ಲ ಸರ್, ನಿಜ ಏನು ಬಂದಿದೆ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟರೆ ಹೇಳಿ ಸರ್? 2 ರೈಲ್ ಬಿಟ್ರೆ ನಮ್ಮ ರೈತರಿಗೆ ಏನು ಅನುಕೂಲ ಆಗಿದೆ ಸರ್? ಆಲೂಗೆಡ್ಡೆ ಬೆಳೆಗಾರರಿಗೆ, ತೆಂಗು ಬೆಳೆಗಾರರು, ಗೋಡಂಬಿ ಬೆಳೆಗಾರರು ಯಾರು ರೈತರಲ್ವಾ ಸರ್? ತೆಂಗು ಬೆಳೆಗಾರರಿಗೆ ಯಾರು ಸ್ಪೆಸಿಫೈಸ್ ಮಾಡಿ ಸರ್. ಅದು ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಈಗ. ತೆಂಗು ಗೋಡಂಬಿ ಸರ್ ಇವ್ರು ಹೇಳಿ ಸರ್, ಕೊಪ್ಪರಿಗೆ 20 ವಾಸಂದವರು ಅಂತೀರಾ? ಯಾಕೆ ನಿಮ್ ಕಡೆ ತೆಂಗು ಬೆಳೆಯೋದಿಲ್ವಾ? ಮಲೆನಾಡು ಬೆಲ್ಟಲ್ಲಿ ತೆಂಗು ಬೆಳೆಗಾರರು, ಗೋಡಂಬಿ ಬೆಳೆಗಾರರಿಗೆ ಕಾರ್ಯಕ್ರಮಗಳನ್ನ ಯೋಜನೆ ಮಾಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹಾಗಾದ್ರೆ ರೈತರಲ್ವಾ? ಅವ್ರು ರೈತರಲ್ವಾ? ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತೀವಿ. ಯಾರು ಬಜೆಟ್ ಸ್ಪೆಸಿಫಿಕ್ ಕಾರ್ಯಕ್ರಮ ಹೇಳಿಸ್ತಾರೆ? ಯಾರು ಹೇಳೋದಿಲ್ಲ. ಕಾರ್ಯಕ್ರಮಗಳನ್ನ ರೂಪಿಸಿ ಅದು ರಾಜ್ಯದ ಬಜೆಟ್ ಆದ್ರೆ ನಮ್ಗೆ ಅದು ಸಪೋರ್ಟ್ ವಿಂಗ್ ಮಾಡ್ತಾ ಇದೆ ಸರ್. ಇದು ಕೇಂದ್ರದಿಂದ ಮಾಡೋದು, ರಾಜ್ಯಗಳ ಕೈಲಿ ಮಾಡಕ್ಕಾಗಲ್ಲ. ಇವರು ಫಿಕ್ಸೇಷನ್ ಮಾಡಕ್ಕಾಗೋದು ಕೇಂದ್ರನೇ, ರಾಜ್ಯ ಮಾಡಕ್ಕಾಗಲ್ಲ. ಎಲ್ಲಾ ಬೆಳೆಗಳಿಗೂ ವೈಜ್ಞಾನಿಕ ಬೆಲೆನ ಫಿಕ್ಸ್ ಮಾಡ್ಲಿ. ಅದ್ ಯಾಕೆ ಕೃಷಿ ಸರ್? ನೀವು ಕೃಷಿ ಕ್ಷೇತ್ರನ ನೆಗ್ಲೆಕ್ಟ್ ಮಾಡಿದ್ರೆ ಈ ದೇಶ ಬರ್ಬಾದ್ ಆಗುತ್ತೆ. ಬೆಳೆಯನ್ನೇ ನೀವು ಉತ್ಪಾದಕರನ್ನೇ ನೀವು ಜಾಸ್ತಿ ಅವನಿಗೆ ಪ್ರೋತ್ಸಾಹ ಕೊಡೋದು ಹೋದ್ರೆ, ಉತ್ತೇಜನ ಕೊಡೋದು ಏನಾಗುತ್ತೆ ಸರ್? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನಾಯಕ್ ಸರ್, ಈಗ ಷೇರು ಮಾರ್ಕೆಟ್ ನೋಡ್ತಾ ಇದ್ವಿ ಸರ್ ನಾವು, ಧಡಲ್ ಅಂತ ಕುಸಿತ ಕಾಣ್ಬಿಡ್ತು. ಬಟ್ ಈಗ ಈ ಷೇರು ಮಾರುಕಟ್ಟೆ ಎಫೆಕ್ಟು ಮತ್ತೆ ಬಜೆಟ್ ಘೋಷಣೆ ಅದಕ್ಕೆ ಒಂದಕ್ಕೊಂದು ಏನು ನಂಟಿರ್ಬೋದು ಅಂತ ಹೇಳಿ, ಅದರ ಜೊತೆಗೆ ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ದೊಡ್ಡ ಹೊಡೆತ ಕೊಡುತ್ತೆ, ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತಿನ ಬಜೆಟ್ ಇಂದಾಗಿ. ನೋಡಿ, ಅವರು ನಮ್ಮ ಮಿತ್ರರು ಹೇಳಿದ್ರು BJP ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಪ್ರಾಬ್ಲಮ್ ಎಂತಂದ್ರೆ, ಕಾಮಾಲೆ ಕಣ್ಣಿಗೆ ಎಲ್ಲ ಅರಿಶಿನ ಆಗಿ ತೋರ್ತದೆ. ಯಾವಾಗ್ಲೂ ನಾವು ಇದ್ದದನ್ನು ನಾನು ಫ್ಯಾಕ್ಟ್ಸ್ ಫಿಗರ್ಸ್ ಸಮೇತ ಹೇಳುದು. ಬಡವರಿಗೆ ಏನು ಉಂಟಂತ ಹೇಳಿ, ಬಡವರಿಗೆ ನೋಡಿ ಒಂದು ಹೇಳ್ತೇನೆ ನಾನು, ರೇಷನ್ 80 ಕೋಟಿ ಜನರಿಗೆ ನಮ್ಮ ದೇಶದಲ್ಲಿ ನಿರಂತರವಾಗಿ ಕೋವಿಡ್ ಸಂದರ್ಭದಲ್ಲಿ ಈಗ ಕೂಡ ಫ್ರೀ ರೇಷನ್ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಅದು ಒಂದು.
ಇನ್ನೊಂದು ಮುದ್ರಾ ಲೋನ್ 50.6 ಕೋಟಿ ಜನರಿಗೆ ಮುದ್ರಾ ಲೋನ್ 10 ಲಕ್ಷವರೆಗೆ ಕೊಡುವಂತ ಇದು ಕೊಟ್ಟಿದ್ದಾರೆ. ಎಷ್ಟಾಗಲಿ? ಅದರಲ್ಲಿ ಎಷ್ಟು? 60% ಮಹಿಳೆಯರು, ಇವರು ಮಹಿಳೆಯರಿಗೆ ಏನ್ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಮಾತ್ರ ಕೊಡೋದು ಅದು. 65% ಬಿಜೆಪಿಯವರಿಗೆ ಮಾತ್ರ ಕೊಡೋದು. ರೈಟ್ ಆಫ್ ಮಾಡ್ಲಿಕ್ಕೆ. ಬಡವರಿಗೆ ಬಡವರಿಗೆ ಸಿಗೋದಿಲ್ಲ ಅದು. ನಾವು ಮಾತಾಡ್ಬೇಡಿ. ಇಲ್ಲಿವರೆಗೂ ಅದು ಜನ- ಇಲ್ವೇ ಇಲ್ಲ ಸರ್, ಹೌದಾ? ಸುಳ್ಳು ಅದು ಸರ್. ಯಾರು ಹೇಳಲ್ಲ ಮುದ್ರಾ ಇಲ್ವೇ ಇಲ್ಲ ಯೋಜನೆಯಿಂದ ಸರ್, ಇಷ್ಟು ಸುಳ್ಳು ಬಂತು ಅಂತ. ಇಲ್ಲ, ಸುಳ್ಳು ಹೆಸರು ಸರ್, ಮುದ್ರಾ ಲೋನು ಹೆಸರು. ಮುದ್ರಾ ಲೋನ್ ಅಂತ ಹೇಳಿದ್ರೆ ಅದು ಡೈರೆಕ್ಟ್ ಲೋನ್ ಅಲ್ಲ, ಅದು refinance. 55 ಲಕ್ಷ ಅದು ಮರು- ಅದು refinance. 55 ಕೋಟಿ ಜನರಿಗೆ ಓಕೆ. ಮುದ್ರಾ ಲೋನ್ ಕೊಟ್ಟಿದ್ದಾರೆ. ಸಂಖ್ಯೆ ಸಮೇತ ಅದರಲ್ಲಿ ಉಂಟು ಎಲ್ಲ. ಮತ್ತೆ ನೀವು, ನಾನು ಕಾಂಗ್ರೆಸ್ ಬಿಜೆಪಿ ವಿಷಯ ಹೇಳುದಿಲ್ಲ. ಓಕೆ. ಬ್ಯಾಂಕಿಂಗ್ ವ್ಯವಸ್ಥೆ 2014ರಲ್ಲಿ ಕೊಲ್ಯಾಪ್ಸ್ ಆಗಿ ಬ್ಯಾಂಕಿಂಗ್ ವ್ಯವಸ್ಥೆ, ಒಂದು ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಕೊಲ್ಯಾಪ್ಸ್ ಆದರೆ ದೇಶವೇ ಕೊಲ್ಯಾಪ್ಸ್ ಆದಾಗೆ. ನೀವು ಬಾಂಗ್ಲಾ, ಪಾಕಿಸ್ತಾನ ಹೇಳ್ತಾರೆ, ಶ್ರೀಲಂಕಾ ಎಲ್ಲ ದಿವಾಳಿ ಆದದ ಹಾಗೆ. ಕರೆಕ್ಟ್. Actually ನಮ್ಮ ಲಕ್ಷ ಲಕ್ಷ ಸದೃಢ ಕೊಟ್ಟು banking ಹೋದ್ರಲ್ಲ ಅವರು. ವ್ಯವಸ್ಥೆ ಸರ್, ಆಗಿದೆ. ಯಾರಿಗೋ 5 ಲಕ್ಷ ನೋಡಿ, 10 ಲಕ್ಷ NPA ಮುದ್ರಾ ಲೋನ್ ಕಮ್ಮಿ ಕೊಟ್ರೆ, ಆಗಿದೆ. ಮುದ್ರಾ ಮತ್ತೆ ಲೋನ್ ಕೊಟ್ರೆ ಅವ್ನು ಹೊತ್ಕೊಂಡು ಹೋಗ್ತಾನೆ. MSME ಯಾರು 25 ಲಕ್ಷ ಕೊಟ್ಟು 30 ಲಕ್ಷ ಕೊಟ್ಟು ಬರ್ತೀನಿ ಬರ್ತೀನಿ ಸರ್, ಅದು ಕಂಪ್ಲೀಟ್ ಮಾಡ್ಬಿಡಿ. ಭದ್ರತಾ ರಹಿತ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ. ಇದು ಕೇಂದ್ರದ ಉಪಕ್ರಮ. ಮತ್ತೆ ಕೃಷಿಕರಿಗೆ 5 ಲಕ್ಷದವರೆಗೆ 4% ಬಡ್ಡಿಯಲ್ಲಿ ಸಾಲ ಕೊಡ್ತಾರೆ. ಕಿಸಾನ್ ಕಾರ್ಡ್ ಅಂತೇಳಿ ಕೊಡ್ತಾ ಇದ್ದಾರೆ. ಅದು ಕೂಡ ರೈತರಿಗೆ ಕೊಡ್ತಾ ಇದ್ದಾರೆ. ಆಮೇಲೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡ್ತಾ ಇದ್ದಾರೆ. ಅವರ ಬೆಳೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ಅವರು ಇನ್ಶೂರೆನ್ಸ್ ಮಾಡಿದ್ರೆ ವಿಮೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಕಾಸ್ಟ್ ಎಷ್ಟು ಇನ್ಕರ್ ಮಾಡ್ತಾರೆ ಅದರ 150% ಸಾರ್ಗೆ ಹೇಳಿದ್ದು ಕೂಡ ಕಂಪನ್ಸೇಷನ್ ಅವ್ರ ಕೊಡ್ತಾ ಇದ್ದಾರೆ. ಆರ್ಥಿಕ ನೀವು ಬಡವರಿಗೆ ಏನು ವಿಶ್ಲೇಷಕರಲ್ಲ, ಹೇಳಿದ್ರಲ್ಲ, ನೋಡ್ಕೊಂಡು ಮಹಿಳೆಯರಿಗೆ BJP ಮತ್ತೆ ತಾಳಿ ವಿಶ್ಲೇಷಕರು ವಿಷಯ ಅಂತ ಹೇಳಿದ್ರು. ಹೇಳಿದ್ರು. ಯಾಕೆ ಗೊತ್ತಾ ಅಲ್ಲ ಸರ್? ನೋಡಿ, ಇನ್ಶೂರೆನ್ಸ್ ಸರ್, ಇಲ್ಲ, ಅವ್ರ ನಾವು ಅಭಿಪ್ರಾಯ ಸರ್. ಊರಲ್ಲಿರೋರು ಸರ್. ಸರ್, ಅವ್ರ ಅಭಿಪ್ರಾಯ ಹೇಳಿ ಸರ್, ಅದು ನಾವು ಹೇಳ್ತೀವಿ. ಅಲ್ಲ, ಅವ್ರ ಅಭಿಪ್ರಾಯ ಸರ್ ಅದು. ಇಲ್ಲ ನೀವು ಸರ್, ಅದಲ್ಲ, ಅದು- ಅಲ್ಲ, ಅದಲ್ಲ, ಅದಲ್ಲ, ಪುಸ್ತಕದಲ್ಲಿ ಅದಲ್ಲ, ಹೇಳ್ತಾರೆ. ಅಲ್ಲ, ನೀವು ಕೇಂದ್ರ ಹೇಳಿ, ಸರ್ಕಾರದ ಪುಸ್ತಕದಲ್ಲಿ ಮಾತಾಡಿದ್ರೆ ನೀವು ಅದು ರಾಜ್ಯ ಸರ್ಕಾರದ ಬೇರೆ ಮಾತಾಡಿದ್ರೆ ದೇಶದಲ್ಲಿ ಕಾಂಗ್ರೆಸ್ ಹೋಗ್ತಾರ ಅಂತ ಹೇಳ್ತೀರಿ. ಒಂದ್ ನಿಮಿಷ. ಜಾಗತಿಕದ ಇದು ಪ್ರಾಬ್ಲಮ್ ಟರ್ಮೋಯಿಲ್ ಇರುವಾಗ ಎಲ್ಲಾ ದೇಶದ ಸೆಂಟ್ರಲ್ ಬ್ಯಾಂಕಿನವರು ಚಿನ್ನ ಬೆಳ್ಳಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಇದು ಏರಿದ್ದು, ಅದು ಕಮ್ಮಿ ಆಗ್ತದೆ. ಹೇಳ್ತಾರೆ ನೋಡಿ, ಏರುವನು ರವಿ ಏರುವನು, ಏರುತ್ತಕ್ಕಿರಿ ದಾಗುವನು, ಮೇಲೆ ಹೋದವ ಎತ್ತರಕ್ಕೆ ಹೋದವ ಕೆಳಗೆ ಬರಲೇಬೇಕು. ನಾವು ಚಿನ್ನಕ್ಕೆ ನೀವು ಹೇಳಿದ್ರಲ್ಲ ಒಂದು ತಾಳಿ ಬೇಕಂತೇಳಿ, ಚಿನ್ನದಲ್ಲಿ ಒಂದು ಹೇಳ್ತೇನೆ ನಾನು, ಚಿನ್ನದ ಬೆಲೆ ನಾವು ನಮ್ಮಲ್ಲಿ ತಯಾರಾಗುದಿಲ್ಲ. ಚಿನ್ನ ನಾವು ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ನಾವಲ್ಲ, ಎಲ್ಲ ಜಾಗತಿಕ ಟರ್ಮೋಯಿಲ್ ಇದ್ದದ್ರಿಂದ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ ಆಫ್ ಆಲ್ ನೇಷನ್ಸ್ ಅವರು ಚಿನ್ನವನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಚಿನ್ನ ಬೆಳೆ ಅಂತ ಬಂದಾಗ ನೋಡಿ, ನೀವ್ ಹೇಳಿದ್ರಿ ನಮ್ಮ ದೇಶದಲ್ಲಿ ಲೋವೆಸ್ಟ್ ಇನ್ಫ್ಲೇಷನ್ ಇರುವುದು ಈಗ. ಲೋವೆಸ್ಟ್ ಇನ್ಫ್ಲೇಷನ್ ಎಲ್ಲಿ ಇಲ್ಲ. ಮತ್ತೆ ಬಡ್ಡಿ ದರ ನೋಡಿ, ಮುಂಚೆ ಎಷ್ಟಿತ್ತು, ಈಗ ಬಡ್ಡಿ ದರ ಕೂಡ ಪ್ರತಿ ಒಂದು ಇದು ಮಾನಿಟರಿ ಪಾಲಿಸಿಯಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಮ್ಮಿ ಮಾಡಿ ಮಾಡಿ ಈಗ 5.25% ರಿಪೋ ರೇಟ್. ಹೌಸಿಂಗ್ ಲೋನ್ ಒಬ್ಬ ಬಡವ ಮನೆ ಕಟ್ಟುದಾದ್ರೆ 7%, 7.25% ಅಲ್ಲಿ ಸಾಲ ಸಿಗ್ತದೆ ಮನೆ ಕಟ್ಟಲಿಕ್ಕೆ. ನಾಯಕ್ ಸರ್ ಈಗ ಅದಕ್ಕೆ ಒಂದು ಪೂರಕವಾದಂತ ಒಂದು ಪ್ರಶ್ನೆ ಕೇಳ್ತೀನಿ. ಮಾಡುದಾದ್ರೆ ಕೂಡ ಭದ್ರತಾ ರಹಿತ ಸಾಲ ಕೂಡ ಸಿಗ್ತದೆ. ಸರ್, ಈಗ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಅದು ಪೂರಕವಾಗಿ ದೂರಬೇಡಿ ಸ್ವಾಮಿ, ಓಕೆ ಅದಕ್ಕೆ ಪೂರಕವಾಗಿ ಓಕೆ ಸರ್. ಈಗ ಚಿನ್ನ ಮತ್ತು ಬೆಳ್ಳಿ ದರ, ಈಗ ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಸರ್ಕಾರ ನಿರ್ಧಾರ ಮಾಡುತ್ತೆ ರೇಟ್ಗಳನ್ನ ಅಂತ ಹೇಳಿ. ಈಗ ಕೇಂದ್ರ ಸರ್ಕಾರ ನಿಜಕ್ಕೂ ಇದರ ಹಸ್ತಕ್ಷೇಪ ಅಥವಾ ಅದರ ಪಾತ್ರ ಏನು ಅಂತ, ಚಿನ್ನ ಬೆಳ್ಳಿ ದರದ ಬಗ್ಗೆ, ಇಳಿಕೆ ಮತ್ತು ಏರಿಕೆ ಬಗ್ಗೆ? ಕೇಂದ್ರ ಸರ್ಕಾರ ಫಿಕ್ಸ್ ಮಾಡುದಲ್ಲ, ಇದು ಜಾಗತಿಕದ್ದು. ಚಿನ್ನ ನೋಡಿ, ನಮ್ಮಲ್ಲಿ ಚಿನ್ನ ತಯಾರಾಗುದೇ ಇಲ್ಲ, ಬೇರೆ ಕಡೆ ಇಂಪೋರ್ಟ್ ಮಾಡುದು ನಾವು. ಇಂಪೋರ್ಟ್ ಮಾಡುವಾಗ ಇಂಟರ್ನ್ಯಾಷನಲ್ ಪ್ರೈಸಸ್ ಜಾಸ್ತಿ ಇದ್ರೆ ನಾವು ಹೇಗೆ ಕಮ್ಮಿ ಮಾಡ್ಲಿಕ್ಕೆ ಆಗ್ತದೆ? ಆದ್ರೆ ಬೇರೆ ವಿಷಯ ನೋಡಿ, ಮೊನ್ನೆ ನೋಡಿ, ಫೀ ಮದರ್ ಆಫ್ ಆಲ್ ಡೀಲ್ಸ್ ನಾವು ಅಪ್ರಿಶಿಯೇಟ್ ಮಾಡಬೇಕು. 20 ವರ್ಷದಿಂದ ನಾವು ಟ್ರೈ ಮಾಡ್ತಾ ಇತ್ತು, ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಮ್ಮಿ ಮಾಡಿದ್ರು. ಬಂದು ನಮ್ಮ ಆರ್ಥಿಕ ಟ್ಯಾಕ್ಸ್ ಕಡಿಮೆ ಮಾಡಬಹುದು ಸರ್. ಇದು ಚಿನ್ನದು ಹೌದು. ಈಗ ಚಿನ್ನದ ಟ್ಯಾಕ್ಸ್ ಕಡಿಮೆ ಮಾಡಬಹುದು, ಹೌದು, ಮಾಡೋ ಅವಕಾಶ ಇದಾವೆ. ಮತ್ತೆ ಬಡವರು ಯಾವಾಗ, ಮಧ್ಯ ವರ್ಗದವರು ಯಾವಾಗ ಬಂಗಾರ ಹಾಕೊಳ್ಳೋದು ಅಂತ. ಕಳೆದ 2 ಸಕ್ಸಸ್ಫುಲ್ ಬಜೆಟ್ ಅಲ್ಲಿ ಚಿನ್ನದ ರೇಟ್ ಮಾಡಿದ್ದಾರೆ. ಆಮೇಲೆ ನೋಡಿ, GST ಉಂಟಲ್ಲ, GST 3% ಇರುದು. ಅದು 3% ಅಲ್ಲಿ ಏನು, ಅದು GST ಕೌನ್ಸಿಲ್ ಅಲ್ಲಿ ಡಿಸೈಡ್ ಆಗುದು. ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ರಾಜ್ಯ ಸರ್ಕಾರಗಳು ಒಪ್ತಾರವಾ? ಎಲ್ಲ ರಾಜ್ಯ ಸರ್ಕಾರಗಳು GST ಕೌನ್ಸಿಲ್ ಮೆಂಬರ್. ಇಂಪೋರ್ಟ್ ಆಫ್ ಗೋಲ್ಡ್ ಡಸಂಟ್ ಕಮ್ ಅಂಡರ್ GST, it comes under custom duty. ಹೌದು, ಸೆಂಟ್ರಲ್ ಬರುತ್ತೆ ಕಸ್ಟಮ್ ಡ್ಯೂಟಿ. ಮನುಷ್ಯನಿಗೆ ಉಪವಾಸಕ್ಕೆ ಚಿನ್ನ ಬೇಡ, ಉಪವಾಸ ಇದ್ರೆ ಆಹಾರ ಬೇಕಾಗುದು. ಚಿನ್ನ ಅನ್ನೋದು ಕಾಂಫರ್ಟ್ ಅಥವಾ ಲಕ್ಸುರಿ, ಚಿನ್ನ ಇಸ್ ನಾಟ್ ನೆಸೆಸರಿ. ಬರ್ತೀನಿ ಉತ್ಕರ್ಷ್ ಅವರೇ. ಈಗ ಜನರಿಗೆ, ಸಾಮಾನ್ಯ ಜನರಿಗೆ ಬೇಕಾಗಿರೋದು, ಸಿದ್ದರಾಮಯ್ಯನವರು 2,000 ಆಗ್ತಾ ಇದ್ದಾರೆ, ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದಾರೆ, ಬಸ್ಸಲ್ಲಿ ಓಡಾಡ್ತಿದ್ದೀವಿ,
ಜನರಿಗೆ ಎಂತೋ ಬೇಕು ಸರ್. ಈಗ ಬಡವ್ರಿಗೆ ಅದನ್ನೇ ಕೇಳ್ತಾ ಇರೋದು. ಇವತ್ತಿನ ಬಜೆಟಲ್ಲಿ ಜನರಿಗೆ ಅರ್ಥನೇ ಆಗ್ತಿಲ್ಲ ಅದು ಸೆಸ್ ಅಂತೆ GDP ಅಂತೆ. ಜನರಿಗೆ ಅದು ಬೇಕಾಗಿಲ್ಲ ಸರ್. ನಿಮಗೆ ಅವರಿಗೆ ಕೈ ತಲುಪೋ ಯೋಜನೆಗಳು ಬೇಕು ನಿಮಗೆ. ಅಲ್ಲ, ಡೆಫಿನೆಟ್ಲಿ ಅದನ್ನೇ ಈಗ ನಮ್ಮ ಕಾಂಗ್ರೆಸ್ ವಕ್ತಾರರು ಮತ್ತು ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಮಾತಾಡ್ತಾ ಇದ್ರು, ಮಧ್ಯಮ ವರ್ಗದವ್ರಿಗೆ, ಹೆಣ್ಮಕ್ಳಿಗೆ ಏನಾಗ್ತದೆ ಅಂತ. ಈಗ ಭಾಳ ಸ್ಪಷ್ಟವಾಗಿ ಈಗ ನಾನು ಒಂದಷ್ಟು ಅಂಕಿಅಂಶಗಳನ್ನು ನೋಡ್ತಾ ಇದ್ದೆ. ಈಗ MSME, ಸಣ್ಣ, ಅತಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಎಲ್ಲ ಮಾಡ್ತಕ್ಕಂಥದ್ದು. ಅದರಲ್ಲಿ ಮಹಿಳೆಯರು ಇರ್ತಾರೆ, ಅದರಲ್ಲಿ ಗಂಡ್ಮಕ್ಳು ಇರ್ತಾರೆ. ಅಲ್ಲೆಲ್ಲೂ ಬಜೆಟ್ನಲ್ಲಿ ಪ್ರತ್ಯೇಕ ಗಂಡ್ಮಕ್ಳಿಗೆ ಇದು ಮಹಿಳೆ ಅದೆಲ್ಲೂ ಬರೋದಿಲ್ಲ. ಸೊ ಡಿಪೆಂಡ್ಸ್ ಆನ್ ನೀವು ಎಷ್ಟು ಪರ್ಸೆಂಟೇಜ್ ಏನು ಮಾಡ್ತಾರಂತ. ಈಗ MSME ತಗೊಳ್ಳೋಣ. MSMECಗಳ ಬೆಳವಣಿಗೆಗಾಗಿ 10,000 ಕೋಟಿಯ SME ಗ್ರೂಪ್ ಫಂಡನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಸೆಲ್ಫ್ ರಿಲಯಂಟ್ ಇಂಡಿಯಾ ಫಂಡ್ಗೆ ಹೆಚ್ಚುವರಿಯಾಗಿ 2,000 ಕೋಟಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಉದ್ಯಮಿಗಳ ಅನುಸರಣೆ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡಲು ಕಾರ್ಪೊರೇಟ್ ಮಿತ್ರಗಳ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು. ರಫ್ತು ಮೇಲಿನ ಕೊರಿಯರ್ ಮೌಲ್ಯದ ಮಿತಿಯಾದ 10 ಲಕ್ಷ ತೆಗೆದುಹಾಕಲಾಗಿದೆ. ಈ ರೀತಿ MSMEಯಲ್ಲಿ ಕೊಟ್ಟಿರ್ತಕ್ಕಂಥ, ಮತ್ತು ಕೃಷಿ ಬಗ್ಗೆ ಬಹಳಷ್ಟು ನಮ್ಮ ಆಮ್ ಆದ್ಮಿ ಪಾರ್ಟಿ ವಕ್ತಾರರು ಮಾತಾಡ್ತಾ ಇದ್ರು. ಭಾಳ ಸ್ಪಷ್ಟವಾಗಿ ಕೃಷಿಯಲ್ಲಿ ಕೂಡ ಅದೇ ಏನಾಗ್ತದೆ, ಒಂದಷ್ಟು ಅಂಕಿಅಂಶಗಳನ್ನ ನಾವು ತಗೊಳ್ಬೇಕಾಗುತ್ತೆ. ಬಜೆಟನ್ನು ಓದ್ಬೇಕು ನಾವು, ಬಜೆಟಲ್ಲಿ ಏನಿದೆ ಅಂತ. 500 ಜಲಾನಯನ ಪ್ರದೇಶಗಳು ಮತ್ತು ಅಮೃತ್ ಸರೋವರಗಳ ಸಮಗ್ರ ಅಭಿವೃದ್ಧಿಗೆ ಮಹತ್ವನ ಕೊಟ್ಟಿರ್ತಕ್ಕ, ಅದರಲ್ಲಿ ಕರ್ನಾಟಕನೂ ಬರುತ್ತೆ, ಎಲ್ಲ ರಾಜ್ಯಗಳು ಬರುತ್ತೆ. ಭಾರತೀಯ ಗೋಡಂಬಿ ಮತ್ತು ಕೊಕ್ಕೋಗಾಗಿ ವಿಶೇಷ ಕಾರ್ಯಕ್ರಮ. ಆಗಲೇ ಹೇಳ್ದಂಗೆ ಗೋಡಂಬಿ ಮತ್ತು ಈ ಏನು ಅತಿ ಹೆಚ್ಚು ಕರ್ನಾಟಕದಲ್ಲೇ ಬೆಳೀತಕ್ಕಂತಹ ರೈತರಿಗೆ ಸಹಕಾರ ಆಗಬೇಕೆನ್ನುವಂಥ ನಿಟ್ಟಿನಲ್ಲಿ, ಮತ್ತು ವಿಶೇಷವಾಗಿ ವಾಲ್ನಟ್ಸ್, ಬಾದಾಮಿ ಮತ್ತು ಫೈನ್ ನಟ್ಸ್ಗಳ ಹೆಚ್ಚಿನ ಸಾಂದ್ರತೆ ಕೃಷಿ ವಿಸ್ತರಣೆ. ವಿಠಲ್ ಶೆಟ್ಟಿ ಸರ್ ಕೂಡ ಅದೇ ಕರಾವಳಿ ಭಾಗದವರು, ಅಲ್ಲೇ ಹೆಚ್ಚು ಬೆಳೀತಕ್ಕಂಥದ್ದು. ರೈತರ ಬಹಳ ದೊಡ್ಡ ಕೂಗಿತ್ತು. ನಮ್ಮ ಸಂಸದರು ಬ್ರಿಜೇಶ್ ಚೌಟ ಅವರು ಕೂಡ ಬಹಳ ಕೆಲಸ ಮಾಡಿದ್ದಾರೆ ಇದರ ಹಿಂದೆ. ಸೊ ಈ ರೀತಿ MSME, ಕೃಷಿ ಉತ್ಪಾದನೆ ಇರ್ಬೋದು, ಮೂಲ ಸೌಕರ್ಯ, ಇಂಧನಕ್ಕೆ ಬಹಳಷ್ಟು ಕೊಡುಗೆಗಳನ್ನು ವಿತ್ತು. ನಾನು ಹೇಳ್ತಾ ಹೋದ್ರೆ ಅನೇಕ ಕ್ಷೇತ್ರಗಳಿದೆ, ಅವೆಲ್ಲವನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಕೃಷಿ ಮತ್ತು MSME, ಕೃಷಿಯಲ್ಲಿ ಕೆಲಸ ಮಾಡೋದು ಯಾರು? ರೈತರೇ ಅಲ್ವಾ? ಅವನೊಬ್ಬ ಅವನ ಆರ್ಥಿಕ ಪರಿಸ್ಥಿತಿ ಕೂಡ ಅತ್ಯಂತ ಕೆಳಮಟ್ಟದಲ್ಲೇ ಇರ್ತಕ್ಕಂಥದ್ದು. ಮತ್ತು MSMEಯಲ್ಲಿ ಉದ್ಯಮಗಳನ್ನು ಮಾಡ್ತಕ್ಕಂಥದ್ದು ಯಾರು? ಅದೇ ಮಧ್ಯಮ ವರ್ಗದ ಉದ್ಯಮಿಗಳೇ ಅಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇಷ್ಟೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ರು ಕೂಡ ಕೇವಲ ರಾಜಕೀಯ ಕಾರಣಕ್ಕೆ ಬಜೆಟನ್ನು ಟೀಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕರ್ನಾಟಕಕ್ಕೆ ಈಗ ನೀವೇ ಹೇಳಿದ್ರಿ, ಈಗ ನೀವು ಬರೀ ಬೆಂಗಳೂರು, ಚೆನ್ನೈ, ಬೆಂಗಳೂರು, ಹೈದರಾಬಾದ್ ಬಿಟ್ಬಿಡಿ. ಹಾಗಾದ್ರೆ ನಾನು IT ಸೆಕ್ಟರ್ದು ಹೇಳಿದ್ನಲ್ಲ, 10% ನೀವು ಶೇರನ್ನು ಇನ್ಕ್ರೀಸ್ ಮಾಡಿದ್ರೆ ಎಲ್ಲಿಗೆ ಅದು ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಜನರೇಷನ್ ಆಗೋದು? ಬೆಂಗಳೂರಲ್ಲೇ ಸರ್. ಬೆಂಗಳೂರು ಇಸ್ ದ IT ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಹಾಗಾದ್ರೆ ಅದು ಬೆಂಗಳೂರಿಗೆ ಕೊಟ್ಟಂತ ಕೊಡುಗೆ ಅಲ್ವಾ? ಈಗ ಈ ಹಿಂದೆ ನೀವು ಕರ್ನಾಟಕಕ್ಕೆ ಮೋಸ ಮಾಡ್ತೀರಾ ಅಂತ ಹೇಳಿದ್ರು. ಡೆವಲ್ಯೂಷನ್ ಅಮೌಂಟ್ ಕೊಟ್ಟಿದೀವಲ್ಲ, 63,000 ಕೋಟಿ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಬಜೆಟ್ ಆಮೇಲೆ ಕೇಳಿ ಒಂದ್ ನಿಮಿಷ, ನೀವು ರಾಜ್ಯಕ್ಕೆ ಸಂಬಂಧಪಟ್ಟಂತ ಕಮಿಷನ್ ಅಲ್ಲಿ ನಮಗೆ ಮೋಸ ಮಾಡಿದ್ರು ಅಂತ ಹೇಳಿದ್ರು. ಈ ಬಾರಿ ನಾವು ಎಕ್ಸ್ಟ್ರಾ ಡೆವಲ್ಯೂಷನ್ ಅಮೌಂಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಅನೇಕ ಯೋಜನೆಗಳು, ಭದ್ರಾ ಮೇಲ್ದಂಡೆ ಇರಬಹುದು, ಎತ್ತಿನೋಳ ಇರಬಹುದು, ಇವೆಲ್ಲ ನೀವು ಸರ್ಕಾರ, ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೋಆರ್ಡಿನೇಷನ್ ಅನ್ನ ಮಾಡಬೇಕಾಗುತ್ತೆ ಕೇಂದ್ರ ಸರ್ಕಾರದ ಜೊತೆ. ನೀವು ರಾಜಕೀಯ ಮಾಡ್ಕೊಂಡು ನೀವು ಬೇಕಾಬಿಟ್ಟು ಟೀಕಾ ಪ್ರಹಾರಗಳನ್ನು ಮಾಡ್ಕೊಂಡಿದ್ರೆ, ನೀವು ಕೋಆರ್ಡಿನೇಷನ್ ಸರಿಯಾಗಿ ಕಮ್ಯುನಿಕೇಶನ್ ಮಾಡ್ಲಿಲ್ಲ ಅಂದ್ರೆ ಹೇಗೆ ಗೊತ್ತಾಗತ್ರಿ? ಸೆಂಟ್ರಲ್ ಅಲ್ಲಿ ಇರ್ತಕ್ಕಂಥ ಯಾವುದೋ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗೆ ಅಥವಾ ಅಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗೆ ಇಲ್ಲಿರ್ತಕ್ಕಂಥ ಮಿನಿಸ್ಟ್ರಿಗಳು ಸೌಹಾರ್ದವಾಗಿ ಭೇಟಿ ಮಾಡಿ ಆ ವಿಷಯವನ್ನ ತಿಳಿಸಿದಾಗ್ತಾನೆ ಗೊತ್ತಾಗ್ತಕ್ಕಂಥ. ಬಿಜೆಪಿ ಸಂಸದರು, ಕೇಂದ್ರ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಒತ್ತಾಯ ಇದೆ. ಸಂಸದರು ಮಾಡ್ತಾ ಇರೋದಕ್ಕೆ ಈ ಒಂದು ಸೂಚನೆಗಳು ಹೋಗ್ತಿರೋಂಥದ್ದು. ಇನ್ನೇನು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸಾಹೇಬ್ರು ಹೋಗಿ ನೋಡ್ತಾರ ಅಲ್ಲಿ? ಅವ್ರಿಗೆ ಪಾಪ ಇಲ್ಲಿ ರಾಜಕೀಯ ಮಾಡಕ್ ಸದ್ಯ ಕುರ್ಚಿ ಉಳಿಸ್ಕೊಂಡ್ರೆ ಸಾಕು ಅಂತ ಅವ್ರಿದ್ದಾರೆ. ನೀವು ಈ ಬಜೆಟ್ ಬಗ್ಗೆ ಎಲ್ಲ ಹೇಳಿದ್ರೆ ಪಾಪ ಅವ್ರು ಎಲ್ಲಿ ತಲೆಗೆ ಹೋಗುತ್ತೆ ಬಿಡಿ. ಅಷ್ಟು ಗೊತ್ತಿರಲ್ಲ ಸರ್. ಪ್ರತಿ ಒಂದಕ್ಕೂ ರಾಜಕೀಯ, ಕಾಂಗ್ರೆಸ್ನವ್ರು ಬರೀ ರಾಜಕೀಯ. ಯಾಕೆ ಸ್ವಾಗತ ಮಾಡಲ್ಲ ಸರ್? ಒಳ್ಳೆ ಕೆಲಸ, ಜನರಿಗೆ ಒಳ್ಳೇದಾಗದ ಸ್ವಾಗತ ಮಾಡ್ತೀವಿ ನಾವು. ಈಗ ಕೃಷಿ ಬಗ್ಗೆ ಹೇಳಿದ್ರಿ, ಕೃಷಿ ಬಗ್ಗೆ ಆ ಗೋಡಂಬಿ ಮತ್ತೆ ಕೊಕ್ಕೋ ಅಲ್ಲ, ನಿಮ್ಮ UPA ಸರ್ಕಾರ ಇದ್ದಾಗ ಏನು ಘೋಷಣೆ ಮಾಡಿದ್ದೆಲ್ಲ ಕೊಟ್ಬಿಟ್ಟಿದ್ರ? ಎಲ್ಲಾನು ಖರ್ಚಾಗಿತ್ತ ನಿಮ್ಮ ಅವಧಿಯಲ್ಲಿ? ನಮ್ಮ 10 ವರ್ಷದಲ್ಲಿ GDP ಗ್ರೋತ್ ವಾಸ್ ಮೋರ್ ದೆನ್ 9%. nowhere. India, the trajectory, growth trajectory ತಂದದ್ದೇ UPA ಗವರ್ಮೆಂಟ್, ಮನಮೋಹನ್ ಸಿಂಗ್ ಅದು. ಅದನ್ನು ಇವರಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ನೀವು ಟ್ಯಾಕ್ಸ್ ಇದರಲ್ಲಿ ಟೋಟಲ್ ನಮ್ಮ FRBM ಆ್ಯಕ್ಟ್ ಬಂತು. FRBM ಆ್ಯಕ್ಟ್ ಪ್ರಕಾರ ನಮ್ಮ ಟೋಟಲ್ ಡಿಫಿಸಿಟ್ 3% ಜಾಸ್ತಿ ಆಗಬಾರ್ದು. ಲಾಸ್ಟ್ ಇದರಲ್ಲಿ ಕೋವಿಡ್ ಟೈಮ್ನಲ್ಲಿ ಹೋಯ್ತು, ಒಪ್ಕೊಂಡ. ಅದನ್ನು ತಂದ ಮೇಲೆ ಲಾಸ್ಟ್ ಟೈಮ್ 4.4% ಇದ್ದದ್ದು ಈ ಸಲ ಅವರು ಕಡಿಮೆ ಮಾಡಿ 4.3%. ವಾಟ್ ಇಸ್ ಇದನ್ನು ಯಾಕೆ ಇವರಿಗೆ 3%ಗೆ ತರಲಿಕ್ಕೆ ಆಗೋದಿಲ್ಲ? ಯಾಕೆ ಈ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22%ಗೆ ಇಳಿಬೇಕಾಗಿತ್ತು? ಅವಾಗ ಯಾಕೆ ಇದ್ದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಬೇಕು, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇವರು ಮಾಡದೇ ಇದ್ದರೆ ಯಾಕೆ ಪುನಃ ಈ 22% ಟ್ಯಾಕ್ಸನ್ನು
ನಿಮ್ಮ ಹಾಗೆ 30% ಮಾಡಿ 2 ಲಕ್ಷ ಕೋಟಿಯಷ್ಟು ಆದಾಯ ಜಾಸ್ತಿ ಆಗುತ್ತಲ್ಲ, ಅಷ್ಟು ನಿಮಗೆ ಸಾಲ ಕಡಿಮೆ ಮಾಡಬಹುದಲ್ಲ, ಅಷ್ಟು ನಿಮ್ಮ ಬಜೆಟ್ ಡಿಫಿಸಿಟ್ ಕಡಿಮೆ ಮಾಡಬಹುದಲ್ಲ. ಈಗ ರೈತರ ಬಗ್ಗೆ ಇದು ರೈತ ವಿರೋಧಿ ಬಜೆಟ್. ರೈತ ವಿರೋಧಿ, ನಾನು ವಿತ್ ಫ್ಯಾಕ್ಟ್ ಹೇಳ್ತೀನಿ. ಲಾಸ್ಟ್ ಟೈಮ್ ಬಜೆಟ್ ಯೂರಿಯಾ ಸಬ್ಸಿಡಿ 1,18,900, ಖರ್ಚಾದ್ದು 1,26,474 ಕೋಟಿ. ಈಗ ಪ್ರೊವಿಷನ್ ಮಾಡಿದ್ದು ಕೇವಲ 1,16,000. ಇವರು ಎಲ್ಲಿ ರೈತರಿಗೆ ಸಹಾಯ ಮಾಡಿದ್ದಾರೆ? ಮತ್ತೆ ನ್ಯೂಟ್ರಿಯೆಂಟ್ ಬೇಸಿಕ್ ಸಬ್ಸಿಡಿ 60,000ದಿಂದ 54,000ಕ್ಕೆ ಇಳಿಸಿದ್ದಾರೆ. ಮತ್ತೆ ಈವನ್ ಇದು ಪ್ರಧಾನಮಂತ್ರಿ ನಮ್ಮ ವಿಶ್ಲೇಷಕರು ಹೇಳಿದ್ರೆ ಮುದ್ರಾದಲ್ಲ, ಇದು ಯಾವುದು ಬಡವರಿಗೆ 80. ಹಾಗಾದ್ರೆ 80 ಕೋಟಿ ಜನಗಳು ಇನ್ನೂ ಬಡವರ ಸ್ಥಾನದಲ್ಲೇ ಇದ್ದಾರೆ. ಇವರು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಹೇಳಿದ್ರು 25 ಕೋಟಿಯಷ್ಟು ಬಡವರತನದಿಂದ ಮುಕ್ತಗೊಳಿಸಿದ್ದೇವೆ. ಬಡತನದಿಂದ ಮುಕ್ತಗೊಳಿಸಿದ್ದಾದರೆ ಈ 80 ಕೋಟಿ ಜನರಿಗೆ ಯಾಕೆ ನೀವು ಫ್ರೀ ಕೊಡ್ತಾ ಇದ್ದೀರಿ? ಅದು ಸಹ ಫ್ರೀ ಕೊಡುವುದು ಯಾವುದರಿಂದ? ಬಿಪಿಎಲ್ ಮಾತ್ರ ಅಲ್ಲ, APL ಕಾರ್ಡಿನವರಿಗೆ ಕೂಡ ರೇಷನ್ ಕೊಡ್ತಾ ಇದ್ದಾರೆ. ಯಾಕೆ ಕೊಡಬೇಕು? ನೀವು ಸಾಲ ತಗೊಂಡುಕೊಂಡು ಇಂಟರ್ನ್ಯಾಷನಲ್ ಸಾಲ ತಗೊಂಡು ಯಾಕೆ ಕೊಡಬೇಕು? 5 ಗ್ಯಾರಂಟಿ ಕೊಡ್ತಾ ಇದ್ದೀರಲ್ಲ ಸರ್, ನೀವು ಕೊಡ್ತಾ ಇದ್ರಿ ಅಂತ ಕೇಳಿದ್ರಿ. ಈಗ ನಾವು ಸಾಲ ತಗೊಂಡು ಕೊಡುದಿಲ್ಲ. ನಮ್ಮ ಕರ್ನಾಟಕ ಇದು ವೆಲ್ ಬೆಸ್ಟ್ ಮ್ಯಾನೇಜ್ಡ್ ಇಕಾನಮಿ. ಯಾಕಂದ್ರೆ ನಮ್ಮ GST ವಿದಿನ್ 3%, ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಟಿಲ್ ಇಟ್ ಇಸ್ 4%. ಅವರು 3% ಒಳಗೆ ಕೈ ಇದ್ದುಕೊಂಡು ಕೊಡುದಿದ್ರೆ ಡಿಫರೆಂಟ್ ಆಗಿ ನಾನು ಸ್ವಾಗತ ಮಾಡ್ತೀನಿ. ಸರ್, ಈಗ 53 ಲಕ್ಷ ಕೋಟಿ ಇವತ್ತು ಗಾತ್ರದ್ದಿದೆ, ಅದರಲ್ಲಿ ಎಷ್ಟು ಖರ್ಚಾಗಬಹುದು ಅಂತ ಹೇಳಿ ಈಗ ನೋಡಿ. ಲಾಸ್ಟ್ ಟೈಮ್ ಹೇಳಿದ್ದನ್ನೇ ಅವರು ಫುಲ್ ಖರ್ಚು ಮಾಡಲಿಲ್ಲ. ಅದರಿಂದ ಇದು ಕೇವಲ ಘೋಷಣೆ. ಈಗ ಅಲ್ಲಿ ಖರ್ಚು ಮಾಡಲಿಲ್ಲ ಅಂದ್ರೆ ಇನ್ನೂ 2 ತಿಂಗಳು ಉಂಟಲ್ಲ ಸ್ವಾಮಿ, ನೀವೇನ್ ಗಡಿಬಿಡಿ ಮಾಡ್ತೀರಿ? ಎಸ್ಟಿಮೇಟ್ ಕೊಟ್ಟಿದ್ದಾರಲ್ಲ, ನೀವು ಫಿಗರ್ ತಗೊಳ್ಳಿ ಸ್ವಾಮಿ. ನೀವು ವಿಶ್ಲೇಷಣೆ ಮಾತಾಡಬೇಡಿ. ಬಜೆಟ್ ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡ್ಕೊಂಡು ತಗೊಳ್ಳಿ. ಮಾಡ್ತಾರೆ. ಹಾಗಾದ್ರೆ ಎಸ್ಟಿಮೇಷನ್ ಅಲ್ಲಿ ಕೊಡಬಹುದಿತ್ತಲ್ಲ, ಯಾಕೆ ಎಸ್ಟಿಮೇಟ್ ಕೊಡ್ಲಿಲ್ಲ? 25-26 ಇದ್ದು ಎಸ್ಟಿಮೇಟ್ ಯಾಕೆ ಕೊಡ್ಲಿಲ್ಲ? ನೀವು ಯಾವ ಫಿಗರ್ ನೋಡಿ ಮಾತಾಡ್ತಿದ್ದೀರಾ? ಮೋದಿ ಅವರಿಂದ ಡೈರೆಕ್ಟ್ ಫಿಗರ್ ಬಂತ ನಿಮ್ಗೆ ಸೂಲಿ ಬೆಲೆ ತರ? ಸರ್, ಈಗ 53 ಲಕ್ಷದ ಕೋಟಿ ಹೇಳಿ ಸರ್, ಅದು ಎಷ್ಟು ಆಗ್ಬೋದು ಖರ್ಚಾಗ್ಬೋದು? ನೋಡಿ, ಏನು ಗೊತ್ತುಂಟಾ? ಅವರ ಅಭಿಪ್ರಾಯ, ಅವ್ರ ಸ್ಟ್ರಾಟಜಿ, ಯಾವುದು ಫಲ ಬರದೆ ಓಲ್ಡ್ ಆಗಿದೆ ಅದನ್ನು ಕಡಿಲಿಕ್ಕೆ ಮತ್ತು ಮಾಡಲಿಕ್ಕೆ ಮಾತ್ರ ಕೊಡುವುದಲ್ಲದೆ ಹೊಸದಾಗಿ ತೆಂಗಿಗೆ ಏನು ಕೊಡುವುದಿಲ್ಲ. ಇಟ್ ಈಸ್ ನಿಮಗೆ ಬೆಳೆ ಬಂದಿದೆ, ಇದು ಗೋಡಂಬಿ ಮರ ಇದೆ, ಅದು ಸಾಯ್ತಾ ಇದೆ, ಅದು ಫಲ ಕೊಡ್ತಾ ಇಲ್ಲ. ಅದನ್ನು ಇದು ಮಾಡಿ ಹೊಸ್ತು ಮಾಡುವುದಕ್ಕೆ ಇವರು ಕೊಡ್ತಾ ಇದ್ದಾರೆ, ಬೇರೆ ಏನೂ ಇಲ್ಲ. ಮತ್ತೆ ಕರ್ನಾಟಕ ಕ್ಯಾಶ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅವ್ರು ಏನ್ ಮಾಡಿದ್ದು? ಇಷ್ಟು ಎಲ್ಲ ಕಡೆಯಲ್ಲಿ ಉಂಟು ನಿಗಮ, ಏನ್ ಮಾಡಿದೆ ಕರ್ನಾಟಕ ಕ್ಯಾಶ್ಯೂ ಡೆವಲಪ್ಮೆಂಟ್ ಕಾರ್ಪೊರೇಷನ್? ಕ್ಯಾಶ್ಯೂ ಡೆವಲಪ್ಮೆಂಟ್ ಆಗೋದು ಬದಲಿ ಕ್ಯಾಶ್ಯೂ ಬೆಳೆ ಕಮ್ಮಿ ಆಗಿದೆ ಇಲ್ಲಿ. ಗೋಡಂಬಿ ಮತ್ತೆ ತೆಂಗು ಬೆಳೆಗಾರರ ಬಗ್ಗೆ ಹೇಳ್ತೀನಿ. ತೆಂಗಿಗೆ ಬ್ಲೈಟ್ಸ್ ಬಂದಿದೆ ಸರ್. ತೆಂಗು ಒಂದ್ ಕಡೆಯಿಂದ ಸಾಯ್ತಿದೆ. ಇವ್ರು ಏನೋ ಘೋಷಣೆ ಮಾಡಿದ್ವಿ, ಏನೋ ಉತ್ತೇಜನ ಕೊಟ್ಟಿದ್ವಿ ಅಂದರೆ ಆ ತೆಂಗು ಬೆಳೆಗಾರರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ, ಮಣ್ಣಿನ ಸಮಸ್ಯೆನಾ, ಮಣ್ಣಲ್ಲಿ ನ್ಯೂಟ್ರಿಷನ್ ಕೊರತೆನಾ, ಇದನ್ನು ಅವನಿಗೆ ರೈತನಿಗೆ ತಿಳುವಳಿಕೆ ಹೇಳಿ ಅವನ್ನ ಅಭಿವೃದ್ಧಿ ಮಾಡೋದಾದರೆ ಮಾಡಿ, ಮತ್ತು ಅದರಿಂದ ಫಸಲು ಜಾಸ್ತಿ ಮಾಡಿ ಅವನ ಬದುಕನ್ನ ಹಸನು ಮಾಡಬೇಕು. ನೀವು ಘೋಷಣೆ ಮಾಡಿಟ್ಟು ಯಾವುದೇ ನೀವು ಇವ್ರು ಹೇಳ್ದಂಗೆ ಬ್ಲೈಟ್ ಬಂದು ಈಗ ಕೊಳೆ ಸುಳಿ ರೋಗ ಬಂದಿದೆ ಸರ್ ತೆಂಗಿಗೆ, ಅಡಿಕೆಗೆ ಸತ್ತ ಹೋಗುತ್ತೆ. ಅದು 30 ವರ್ಷ 20 ವರ್ಷ ಕಷ್ಟಪಟ್ಟು ಸಾಕಿರ್ತಾನೆ ರೈತ, ಸತ್ತ ಹೋಗುತ್ತೆ ಸರ್. ಆಮೇಲೆ ಎಲ್ಲ ಗರಿಗಳು ಒಣಗ್ತಾವೆ ಆಯ್ತಾ. ಒಂದು ಗಿಡದಲ್ಲಿ 50 ಕಾಯಿ ಕೆಡೋಕ್ಕಾಗ್ತಿಲ್ಲ ಆಯ್ತಾ. ಇವರು ಕೊಬ್ಬರಿಗೆ ಏನು ರೇಟ್ ಕೊಡ್ತಾರೆ ಅದನ್ನಾದ್ರೂ ಹೇಳ್ಬೇಕಲ್ಲ ಸರ್. ಈಗ ಭಾರತ್ ವಿಸ್ತಾರ ಅಂತ ಆ್ಯಪ್ ತರ್ತಾ ಇದ್ದಾರೆ, ಅದು ರೈತರಿಗೆ ಅನುಕೂಲ ಮಾಡಿಕೊಡುತ್ತಂತೆ, ಅವ್ರಿಗೇನೋ ಪ್ರಯೋಜನ ಆಗುತ್ತಂತೆ, ಎಲ್ಲ ಅವ್ರದೇ ತರಬೇತಿ ಆಗುತ್ತಂತೆ. ಆಗಿರೋದು ಹೇಳ್ಬೇಕಲ್ಲ ಸರ್. ಈಗ ಮಧ್ಯಮ ವರ್ಗದರಿಗೆ ನಾವು ಏನು ಮಧ್ಯಮ ಕೈಗಾರಿಕೆಯನ್ನ, ಸಣ್ಣ ಕೈಗಾರಿಕೆಯನ್ನ, ಮಧ್ಯಮ ಕೈಗಾರಿಕೆ ಬೆಳೆಸ್ತೀವಿ ಅಂತ. ಈಗ ಒಬ್ಬ ಎಂಟರ್ಪ್ರೈನರ್ ಆಗ್ಬೇಕಂದ್ರೆ, ಒಬ್ಬ ಉದ್ಯಮಿ ಆಗ್ಬೇಕಂದ್ರೆ ಅವನಿಗೆ ಸೆಕ್ಯೂರಿಟಿ ಇಲ್ಲದ್ರೆ ನೀವು ಸಾಲನೇ ಕೊಡಲ್ಲ, ಅವ್ನಿಗೆ ಉತ್ತೇಜನನೇ ಕೊಡಲ್ಲ, ಅವ್ನಿಗೆ ಯಾವುದು ತರಬೇತಿನೇ ಕೊಡಲ್ಲ. ಹೇಳ್ತೀರಾ ಸರ್, ಅಲ್ಲಿ ಹೋದ್ರೆ ಬ್ಯಾಂಕಿಗೆ ಹೋದ್ರೆ
ತುಂಬಾ ಕೆಟ್ಟದಾಗಿ ನಿಲ್ಲಿಸ್ತಾರೆ. ಯಾರು ಹೇಳಿದ್ರು? ಇದೆಲ್ಲ ಸುಳ್ಳು, ನೀವು correct impression ಸುಳ್ಳಿ ಕೊಡ್ತೀರಾ? ಭರವಸೆ ಸರ್. ನೀವು ಹೇಳಿ ಸರ್, ಸಮಸ್ಯೆಗಳಾಗತ್ತಲ್ಲ. ಈಗ ಒಂದು ಸ್ಟ್ರಾಟಜಿ ಹೇಳಿ ಸರ್. ನಾನು ಈಗ ಒಬ್ಬ ವಿದ್ಯಾಭ್ಯಾಸ ಮಾಡಿಕೊಂಡು ನೋಡಿ, ಡಿಗ್ರಿ ಮಾಡೋರು ಕಳೆದ ವರ್ಷ ಈ ವರ್ಷ ಕೇಂದ್ರ ಈ ಸರ್ಕಾರದ ವರ್ಷ ಉತ್ತೇಜನದಿಂದ Okay. ಎಷ್ಟು ಜನ ಈ ವರ್ಷ ಉದ್ಯಮಿಗಳಾದ್ರು 14% ಹೇಳಿ ಸರ್. 24% ಹೌದು. ವೃದ್ಧಿಯಾಗಿದೆ ಇವ್ರು credit ಹೇಳಿ ಅಲ್ಲಿ. ಸರ್. ಬರ್ತೀನಿ ಯಾಕಂದ್ರೆ ಬರ್ತೀನಿ ನಾಯಕ್ ಸರ್ ನಿಮ್ಮ ಹತ್ರ ಮತ್ತೆ ಯೋಗೇಶ್ವರ, ಈಗ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ವಿ ನಾವು ಕೆಲವೊಂದು ಹೈಜೆಸ್ಟ್ ನೋಡ್ತಾ ಇದ್ವಿ. ಕ್ಯಾನ್ಸರ್ ಈಗ ಕೆಲವೊಂದಿಷ್ಟು ಔಷಧಿಗಳ ಮೇಲಿನ ದರಗಳು ಕೂಡ ಕಡಿಮೆ ಮಾಡಿದ್ದಾರೆ ಮತ್ತು ಡಯಾಬಿಟಿಸ್ ಪೇಷಂಟ್ಗಳಿಗೂ ಅನುಕೂಲ ಆಗುತ್ತಂತೆ. ಆರೋಗ್ಯ ಕ್ಷೇತ್ರಕ್ಕೆ ಒತ್ತು ಕೊಟ್ಟು ಸರ್ ಅದು ಆನೆ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆ ನಂಗೆ. ನಿಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ ಇದಾವಲ್ಲ ಸರ್, ಆಳ್ ಬಿದ್ದೋಗಿವೆ ಸರ್, ಆಳ್ ಬಿದ್ದವೆ. ಅಲ್ಲಿ ನರ್ಸ್ಗಳೇ ಇಲ್ಲ, ಡಾಕ್ಟರ್ಗಳೇ ಇಲ್ಲ. ಕೇಂದ್ರ ಸರ್ಕಾರ ಶಿಕ್ಷಣಕ್ಕೆ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಸರ್, ತುಂಬಾ ಹೆಚ್ಚಿನ ಒತ್ತು ಕೊಡಬೇಕು. ಹಾಸ್ಪಿಟಲ್ಗಳಿಲ್ಲ ಅಂದ್ರೆ ಆಯ್ತಾ? ಕೇಂದ್ರ ಸರ್ಕಾರ ಈಗ ಹೇಗೆ ಆಗುತ್ತೆ ಹೌದು, ಸರ್? ಕೇಂದ್ರ ಏನ್ ಆಯುಷ್ಮಾನ್ ಯೋಜನೆದೆಲ್ಲ ಕೇಂದ್ರನೇ ಮಾಡ್ತಾರೆ. ಜನೌಷಧಿ ಸರ್, ಕೇಂದ್ರಾಲಯ ಮುಚ್ಚಕ್ಕೆ ಹೋಗಿದ್ದು ಯಾರು ಹೇಳಿ? ಪ್ರಭು ಅವರೇ, ನಿಮಗ್ ಗೊತ್ತಿಲ್ವಾ? ಅದಂಗಲ್ಲ ಯಾಕೆ ಸರ್. ಜನೌಷಧಿ ನೋಡಿ, ಇದು ಕೇಂದ್ರಾಲಯ? ಸಾಮಾನ್ಯ ಜನರಿಗೆ ದೊರಕಬೇಕಾಗಿರೋದು ನೀವು ಗ್ರಾಮೀಣ ಮೋದಿ ಸರ್ ಇಲ್ಲ, ಕೇಂದ್ರ ಸರ್ಕಾರ ಅಲ್ಲ ಸ್ವಾಮಿ, ಸರ್ಕಾರ ನೋಡಿ ಈ ಹಿರಿಯರಿದ್ದೀರಾ? ದೇಶದ ವ್ಯವಸ್ಥೆ ಏನು ಗೊತ್ತಾ? ಹಿರಿಯರಿದ್ದೀರಾ? Okay. ಆರೋಗ್ಯ ಶಿಕ್ಷಣ ಆದ್ಯತೆ ಸುಳ್ಳು ಮಾಹಿತಿಯನ್ನು ಹೇಳ್ಕೊಡುದು. ಆರೋಗ್ಯ ಹಿರಿಯರಿದ್ದೀರಾ? ಶಿಕ್ಷಣಕ್ಕೆ ಪ್ರಬುದ್ಧರಿದ್ದೀರಾ? ಸರ್, ನಾನು ಕೇಂದ್ರನೋ ಭಾವಿಸ್ತೇನೆ. ರಾಜ್ಯನೋ ಇಲ್ಲಿ ರಾಜ್ಯ ನೀವು ಹಿಂದಿ ಸರ್ಕಾರದಲ್ಲಿ ಭಾಷೆ ಬಿಜೆಪಿ ಏರ್ತೀರಾ? ಅವ್ರು ಕೆಲಸ ನೀವು ಹಿಂದಿ ಮಾಡಕ್ಕಾಗಲ್ಲ ಭಾಷೆ ಅಂದ್ರೆ ಏರ್ತೀರಾ ಅಲ್ವಾ ಸರ್? ಶಿಕ್ಷಣಕ್ಕೆ ಯಾಕೆ ಹಿಂದಿ ಭಾಷೆ ನೀವು ಏರ್ತೀರಾ? ಕೇಂದ್ರ ಸರ್ಕಾರ ನಮ್ಮ ಸರಿ ಇಲ್ಲ ಸ್ಕೂಲಲ್ಲಿ ಅಂತ ಜನೌಷಧಿ ಕೇಂದ್ರದಲ್ಲಿ ಯಾಕೆ ಮುಚ್ಚಕ್ಕೆ ಹೋದ್ರೆ 100 ವರ್ಷದ ಒಂದು ಸ್ಕೂಲ್ ಇದೆ ನಮ್ಮೂರ ಹತ್ರ. ಜನಗಳಿಗೆ ತಲುಪ್ತಾ ಅಲ್ಲ, ನಮ್ಮೂರ ಹತ್ರ ಜನರ ವಿರೋಧ ಮಾಡಿದ್ರು ಸರ್. ನಮ್ಮೂರಲ್ಲಿ ಹಾಸನದಲ್ಲಿ 100 ವರ್ಷದ ಒಂದು ಸ್ಕೂಲ್ ಇದೆ. 1902ನೇ ಇಸ್ವಿ ಓಪನ್ ಆಗಿರೋದು. ಉತ್ತರ ಬಡಾವಣೆ ಸ್ಕೂಲ್ ಅಂತ ಇದೆ. ಅದಕ್ಕೆ ಡೋರೇ ಇಲ್ಲ, ಬಣ್ಣನೇ ಹೊಡೆದಿಲ್ಲ. ರಾಜ್ಯ ಸರ್ಕಾರ ಕೇಂದ್ರದಿದೆ ನಲಿಕಲಿ ಯೋಜನೆ ಯಾರ್ದು? ಮತ್ತೆ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ? ಅಷ್ಟೇ ಅದು ನಲಿಕಲಿ ಅದನ್ನ ತಲುಪಿಸುವಂತ ಜವಾಬ್ದಾರಿ ಯಾರ್ದು? ಅದನ್ನ ತಲುಪಿಸೋ ಜವಾಬ್ದಾರಿ ಯಾರ್ದು? ರಾಜ್ಯ ಸರ್ಕಾರದಲ್ವಾ? 19 ಜನ ನಾವು ಎಷ್ಟು ಜನ ಶಾಲೆಗಳನ್ನ ಎಷ್ಟು ಜನ ಶಾಲೆಗಳನ್ನ ಉದ್ಧಾರ ಮಾಡುವಂತ ರಾಜೀನಾಮೆ ಕೊಡ್ಬೇಕಾಗಿದ್ರು. ಇಲ್ಲೆಲ್ಲ ಸಮಸ್ಯೆ ಕೊಡ್ಬೇಕು ಆದ್ರೆ ಸರ್ ಅವರು. ನೀವು ಅದನ್ನ ಕೇಂದ್ರ ಸರ್, ಇವ್ರಿಗೆ ಸರ್ಕಾರ ನೋಡಿ ಮಾಡಿಲ್ಲ ಸರ್, ಅಂತ ಹೇಳಂತ ಸರ್, ದಟ್ಟು ಸರಿ. ಪ್ರಧಾನಿ ಹಾಗಾದ್ರೆ ಆಗ್ಲಿ, ಜನೌಷಧಿ ಪ್ರಧಾನಿ ಆಗ್ಲಿ, ಸಂಸದ ಯಾಕೆ ಆಗ್ಲಿ ಮುಚ್ಚುವಂತ ಸರ್, ಕೆಲಸ ಮಾಡಿದ್ರಿ ನೀವು? ಆರೋಗ್ಯ ಇದು ನಿಮ್ಮ ಶಿಕ್ಷಣ ದುರ್ಬುದ್ಧಿ ಅಲ್ವಾ? ಕೊಡಕ್ಕಾಗದೇ ಇದ್ರೆ Correct. ಆ ಜನರ ಜನರ ವಿರೋಧವಾಗಿರ್ತಕ್ಕಂಥ ವಿರೋಧವಾಗಿರ್ಬಾರ್ದು ನೀತಿ ಅಲ್ವಾ ಅದು? ಹೋಗ್ಬೇಕು ಸರ್. ಅದನ್ನ ಹೇಳ್ಬೇಕು. ಅಲ್ಲ, ಇಲ್ಲಿ ಶಿಕ್ಷಣ ಮಾಡಿದ್ದಾರೆ ಸರ್, ಸರ್. ಇಡೀ ಪ್ರಪಂಚದಲ್ಲಿ ಭಾರತದಲ್ಲಿ ಮಾತ್ರ ಶಿಕ್ಷಣ ಮಾರಾಟ ಆಗ್ತಿರೋದು. ಇಡೀ ಪ್ರಪಂಚದಲ್ಲಿ ಅಲ್ಲ, ಭಾರತದಲ್ಲಿ ಶಿಕ್ಷಣಕ್ಕೂ ಮಾತ್ರ ಒತ್ತು ಕೊಟ್ಟಿದ್ದಾರೆ. ಶಿಕ್ಷಣ ಮಾರಾಟ ಆಗ್ತಿರೋದು. 1.40 ಲಕ್ಷ ಕೋಟಿ ಶಿಕ್ಷಣ ಕೊಟ್ಟಿದ್ದಾರೆ. ಹೇಳ್ತಾರೆ ಆಮ್ ಸರ್, ಆದ್ಮಿ ಒಂದು ಪಾರ್ಟಿ ವಕ್ತಾರರು ಮಾಹಿತಿ ಇಲ್ಲದೆ ಮಾತಾಡ್ತಾರೆ. 100% ಇದೆ ಸರ್. ಬಹಳ ಸರ್, ವೇಗ ಸ್ಟೇಟ್ಮೆಂಟ್ಸ್ ಅನ್ನ ಮಾಡ್ತಕ್ಕಂಥದ್ದಲ್ಲ ಇಲ್ಲ, ಸರ್. ನೀವು ಹಿರಿಯರಿದ್ದೀರಾ? ನೋಡಿ ಸ್ವಾಮಿ, ನೀವು ಮಾಹಿತಿ ಇಟ್ಕೊಂಡು ಡೇಟಾವನ್ನ ಹೇಳಬೇಕಾಗುತ್ತೆ. 100% ಹೇಳಿ, ಒಂದು ಡೇಟಾ ಹೇಳಿ, ಇರೋದು ಒಂದೇ ಒಂದು ನಿಮ್ಗೆ. ಡೇಟಾ ಹೇಳಿ ಹೋಗ್ಲಿ. ನೀವು ನಾನು ಇದನ್ನ- ಹೇಳಿದ್ರೆ ಒಂದು ನಿಮಿಷ ಸರ್, ಇಲ್ಲಿ ಈಗ ಕೇಳಿ. ಒಂದು ನಿಮಿಷ. ನಿಮ್ಗೆ- ಮುದ್ರಾ ನಿಮ್ಗೆ- ಲೋನು ಎಷ್ಟು ಜನಕ್ಕೆ ಬಂತು ಅಂತ ಕೇಳಿದ್ರಲ್ಲ. 2015 ಏಪ್ರಿಲ್ ಅಲ್ಲಿ ಲಾಂಚ್ ಆಗಿದ್ರಿಂದ ಇವತ್ತವರೆಗೂ 52 ಕೋಟಿ ಮುದ್ರಾ ಲೋನ್ ಗಳನ್ನ ಸ್ಯಾಂಕ್ಷನ್ ಮಾಡಿರ್ತಕ್ಕಂಥದ್ದು. ಇಂಡಿಯನ್ ಬ್ರ್ಯಾಂಡ್ ಅದು ಪುಸ್ತಕದಲ್ಲಿ ಬರ್ದಿರೋದು, ತೋರಿಸಿರೋದು. ನಾವು 100 ಜನ ಅಲ್ಲ, ಅದನ್ನ ನಂಬ್ತಾ ಇಲ್ಲ, ಅದನ್ನ ನಂಬ್ತಾ ಇಲ್ಲ ಸರ್. ನೀವು ನಂಬ್ತೀರಾ? ಸರ್, ನೀವು ನಂಬ್ತೀರಾ? ಇಲ್ಲ ಸುಳ್ಳು ಸರ್. ಅಲ್ಲ, ವಿಠಲ್ ಸರ್. 49 ಲಕ್ಷ ಅಲ್ಲ, ಅಂಕಿಅಂಶ ನಂಬ್ತೀರಾ ನೀವು? ಗೂಗಲ್ 68% ಮುದ್ರಾ ಲೋನ್ ಅನ್ನು ಪಡ್ಕೊಂಡು ಅವರ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಮಹಿಳೆಯರು? 68%. ಅದ್ರಲ್ಲಿ ವಿಶೇಷವಾಗಿ ಜನೌಷಧಿ ಕೇಂದ್ರ ಕೇಳ್ತಾ ಇದ್ರು. ಜನೌಷಧಿ ಕೇಂದ್ರಕ್ಕೆ ಯಾಕೆ ಬರ್ತಾ ಇಲ್ಲ? ಅಲ್ಲ ಸರ್, ಈಗ ಅಲ್ಲ, ಗೂಗಲ್ ಗಿಂತ ಜನರ ಹತ್ರ ಕೇಳಿ ಅಂತ ಹೇಳ್ತಿದ್ದಾರೆ ಅವರು. ಹೌದು, ನಾನು ಅಂಕಿಅಂಶ ಕೊಡ್ತಾ ಇದ್ದೀನಿ. ಆಮ್ ಆದ್ಮಿ ಪಾರ್ಟಿ ವಕ್ತಾರ ಅಂಕಿಅಂಶ ಕೊಡ್ಲಿ, ಸುಮ್ನೆ ಗಾಳಿ ಗುಂಡ. ನಾವು ಗಾಳಿಲಲ್ಲ, ನಿಜ ಹೇಳ್ತಿರೋದು ಏನಂದ್ರೆ 1,97,692 ಸ್ಟಾರ್ಟ್ಅಪ್ಗಳು ಬಿಜೆಪಿ ಕಾರ್ಯಕರ್ತರು ಕೆಲವು ಪ್ರಭಾವಿ ಬಿಜೆಪಿ ಕಾರ್ಯಕರ್ತರಿಗೆ ಮಾತ್ರ ಸಿಕ್ಕಿರುವಂತದ್ದು ಮುದ್ರಾ ಯೋಜನೆಯಲ್ಲಿ. ಅಲ್ಲ, ಅದಕ್ಕೆ ಹೇಳ್ತಾ ಅಲ್ಲ ಸರ್, ಅವರ ಆರೋಪ ಪ್ರಭಾವಿಗಳು ಬಿಜೆಪಿ ಕಾರ್ಯಕರ್ತರು. ಅವರಿಗೆ ಪ್ರಭಾವ ಸ್ಟಾರ್ಟ್ಅಪ್ ಅನ್ನ ಮಾಡಿರ್ತಕ್ಕಂಥ 1,97,000 ಜನ ಏನು ಸ್ಟಾರ್ಟ್ಅಪ್ ನ ಬಿಸ್ನೆಸ್ ಅವರೆಲ್ಲ ಬಿಜೆಪಿ ಅವರ. 52 ಕೋಟಿ ಮುದ್ರಾ ಲೋನ್ ಅನ್ನ ಪಡ್ಕೊಂಡಿರ್ತಕ್ಕಂಥ ಯಾರು ಫಲಾನುಭವಿಗಳಿದ್ದಾರೆ ಅವರೆಲ್ಲ ಬಿಜೆಪಿ ಅವರೇನ್ರಿ? ಏನ್ ಮಾತಾಡ್ತೀರಿ? ಕೊಡ್ರಿ ಒಂದ್ ಸ್ಟಾಟಿಸ್ಟಿಕ್ಸ್ ಕೊಡ್ರಿ ನೀವು. ಏನ್ ಮಾತಾಡ್ತೀರ? ಚರ್ಚೆ ನಿಮ್ಮ ಹತ್ರ ಮಾಹಿತಿನೇ ಇಲ್ಲ ರೀ, ಡೇಟಾ ಇಲ್ಲ. 52 ಕೋಟಿ ಮುದ್ರಾ ಲೋನ್ ಅನ್ನ ಪಡ್ಕೊಂಡಿರ್ತಕ್ಕಂಥವ್ರೇನು ಬಿಜೆಪಿ ಕಾರ್ಯಕರ್ತರ? ಕಾರ್ಯಕರ್ತರು ಬಿಜೆಪಿ ಇಲ್ಲ. ಅನುಭವ ಆಗಿದೆ. ಈ ಮಟ್ಟದ ಅಪ್ರಬುದ್ಧತೆ ಒಪ್ಕೊಳ್ಳಿಕ್ಕಾಗಲ್ಲ ಸರ್. ಒಬ್ಬ ಹಿರಿಯರಿದ್ದೀರಿ, ಈ ರೀತಿ ಮಾತಾಡಕ್ ಹೋಗ್ಬೇಡಿ. 30 ವರ್ಷ ಬಿಜೆಪಿ ನಾವ್ರೇ ನಮ್ಮ ಪಕ್ಕ ಸಂಘದಿಂದ ಬಂದಿರ್ಬಿಡಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲ ಸರ್, ಈಗ ಸರ್, ಹೌದು, ಅಲ್ಲ, ಅದಕ್ಕೆ ಏನು ಹಾಗಾದ್ರೆ ಬರೀ ಬಿಜೆಪಿ ಅವ್ರು ದಾಖಲೆ ಕೊಡ್ಬೇಕಾಗತ್ತೆ. ಹೌದು, ದಾಖಲೆ ಇಲ್ಲ ಅವ್ರ ಹತ್ರ. ನಾನು ಹೇಳ್ತಕ್ಕಂಥ ಅಂಕಿಅಂಶಗಳನ್ನ ನೀವು ಕೊಡಿ ಸಮಾಜ ಮುಂದೆ, ನೀವು ಕೊಡಿ ಸಮಾಜ ಮುಂದೆ, ಜನಗಳ ಮುಂದೆ ಇಡಿ ನೋಡೋಣ. ಬನ್ನಿ ಚರ್ಚೆ ಬರ್ತೀನಿ, ಓಪನ್ ಡಿಸ್ಕಷನ್ ಬನ್ನಿ. ಖಂಡಿತ ಸರ್, ಖಂಡಿತ.
ತಗೊಂಡ್ಬರ್ಬೇಕು, ಇವತ್ತು ಖಂಡಿತ ನಿಮ್ ಸರ್, ತಯಾರಿ ಹೌದು, ಇಲ್ಲ. ಹೌದು, ಅದಕ್ಕೆ ಪೂರಕವಾದ ದಾಖಲೆ ಹೌದು, ಒದಗಿಸಬೇಕು, ನಾನು ಸುಮ್ಮನೆ ಹೇಳ್ತಾ ಆರೋಪ ಇದ್ದೀನಿ. ಮಾಡೋದಲ್ಲ ಅಲ್ಲ ಸರ್. ಸರ್, ಆರೋಪ ಪ್ರಶ್ನೆ ಅಲ್ಲ ಸರ್. ಮಾಡಿ. ಸರ್, 52% discussion ನಾವು BJP ಏನು ಅವರಾಗದೆ, ಮಾಡ್ತಾ ಇದ್ವಿ? 62% ಮಹಿಳೆಯರು ನೋಡಿ ಸರ್, ಈಗ ಅವರೆಲ್ಲ ಬಿಜೆಪಿ ಅವರ ಈಗ ಹೇಗೆ ಒಪ್ಬೇಕಾಗತ್ತೆ ಇದನ್ನ? ಕರೆಕ್ಟ್ ಸರ್, ಬಜೆಟ್ ಬಗ್ಗೆ ನಾವು ಮಾತಾಡ್ತೀರಾ, ಅದ್ರ ಪ್ರಬುದ್ಧತೆ ಇರ್ಬೇಕು ನಮ್ಗೆ. ಖಂಡಿತವಾಗ್ಲೂ ಅದ್ರ ಬಗ್ಗೆ ಸರ್ ಕ್ಲಾರಿಟಿ ತಗೊಳ್ಳೋಣ ಸರ್, ಖಂಡಿತವಾಗ್ಲೂ. ನಾಯಕ್ ಸರ್, ಈಗ ಬಂಗಾರದ ದರ ಅಂತ ಬಂದಾಗ ಬಜೆಟ್ ಇವತ್ತು ಘೋಷಣೆ ಆಯಿತು, ನಾಳೆ ಏನೋ ಒಂದು ಮಹತ್ತರವಾದಂಥ ಬದಲಾವಣೆಗಳಾಗುತ್ತೆ, 40,000 ಇಳಿಬೋದು ಅಂತ ಹೇಳ್ತಿದ್ದಾರೆ ಬಂಗಾರದ ಮೇಲೆ ರೇಟು ಸರ್, ನಿರೀಕ್ಷೆ ಮಾಡ್ಬೋದಾ? ನೋಡಿ, ಬಂಗಾರದ ರೇಟಿಗೆ ಯಾಕೆ ನೀವು ಟೆನ್ಷನ್ ತಗೊಳ್ತೀರಿ? ಬಂಗಾರ ಹೆಚ್ಚಾಗ್ಲಿ ಕಮ್ಮಿ ಆಗ್ಲಿ ನಾವು ಯಾಕೆ ಟೆನ್ಷನ್ ತಗೊಳ್ಬೇಕು? ಸರ್, ಜನ ಕೇಳ್ತಾ ಬಂಗಾರದ ಇದ್ದಾರೆ, ಮೇಲಿನ ಈಗ ಮದುವೆ ಸೀಸನ್ ಬರ್ತಾ ಇದೆ ಬಂಗಾರದ ಪಾಪ. ಮೇಲಿನ ಪ್ರೀತಿ ಬಿಟ್ಟುಬಿಡಿ, ಅದು ಡಿಮಾಂಡ್ ಅಂಡ್ ಸಪ್ಲೈ. ನಮ್ಗೆ ನೋಡಿ, ಯಾವುದೇ ಒಂದು ವಸ್ತು ಡಿಮಾಂಡ್ ಮತ್ತೆ ಸಪ್ಲೈ ಮೇಲೆ ರೇಟ್ ಫಿಕ್ಸ್ ಆಗುದು. ಇಲ್ಲಿ ನಮ್ಮಲ್ಲಿ ಬಂಗಾರ ತಯಾರಾಗ್ತಾ ಇಲ್ಲ, ನಾನು ಹೇಳಿದ್ದೇನೆ. ಹೌದು, ಇಂಟರ್ನ್ಯಾಷನಲ್ ಪ್ರೈಸ್ ಪ್ರಕಾರ ಅದು ಬಂಗಾರದ ಬೆಲೆ ಆಗುದು, ಇಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ತುಂಬಾ ಏರಿದ್ದು ಅದು ಕಮ್ಮಿ ಆಗ್ತದೆ, ಯಾಕಂದ್ರೆ ಅದು ತುಂಬಾ ಹೈ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲಾ ಸೆಂಟ್ರಲ್ ಬ್ಯಾಂಕಿನವರು ಈಗ ಅದು ಅಮೆರಿಕದವ್ರದ್ದು ಪ್ರಾಬ್ಲಮ್ ಇಂದಾಗಿ ಎಲ್ಲ ಸೆಂಟ್ರಲ್ ಬ್ಯಾಂಕಿನವರು ಈಗ ಅಮೆರಿಕದಲ್ಲಿ ಹಣ ಇಡುವ ಬದಲಿಗೆ ಬಂಗಾರದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ರೇಟ್ ಜಾಸ್ತಿ ಆಗ್ತಾ ಉಂಟು. ಒಂದು ಸಾರಿ ಜಿಯೋ ಪೊಲಿಟಿಕಲ್ ಟರ್ಮೋಯಿಲ್ ಕಮ್ಮಿ ಆದ್ರೆ ಬಂಗಾರದ ಬೆಲೆ ತನ್ನಷ್ಟಕ್ಕೆ ಕಮ್ಮಿ ಆಗ್ತದೆ ಅಷ್ಟೇ, ಅದು ವೆರಿ ಸಿಂಪಲ್. ಅಲ್ಲ, ಈಗ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಈಗ ಹಣದುಬ್ಬರ ನಾವು ನೋಡ್ತಾ ಇದ್ವಿ, ಮತ್ತು ಖರ್ಚು ಮತ್ತು ವೆಚ್ಚವನ್ನು ನೋಡ್ತಾ ಇದ್ರೆ ಬ್ಯಾಲೆನ್ಸಿಂಗ್ ಆಗಿದೆ ಅಂತ ಅನ್ಸುತ್ತಾ ಬಜೆಟ್? ನೋಡಿ, ನಮ್ಮ ಇಡೀ ದೇಶದ ಇತಿಹಾಸದಲ್ಲಿ ಕಳೆದ 20 ವರ್ಷದಲ್ಲಿ ಲೋವೆಸ್ಟ್ ಇನ್ಫ್ಲೇಷನ್ ಅಂದ್ರೆ ಈಗ ಈ ಬಜೆಟ್, ಅದರಲ್ಲಿ no demand, ಮೈನಸ್ purchasing power ಮತ್ತೆ ಇಲ್ಲ. ಅಲ್ಲ, ಈ ಬಜೆಟ್ ಮೂಲ ಉದ್ದೇಶನೇ ಸ್ವಾಮಿ, ನೀವು ಮಾತಾಡುವಾಗ ನಾನು ಮಾತಾಡಿದ್ರೆ ನಾನು ಬಂದ್ ಮಾಡಿ ಹೋಗ್ತೇನೆ. ನೀವೇ ಮಾತಾಡಿ, ಇಲ್ಲ, ಖಂಡಿತ ಕಂಟಿನ್ಯೂ ಮಾಡಿ. ಮಾತಾಡ್ಬೇಕಾದ್ರೆ ಮಾತಾಡ್ತೇನೆ, ಇಲ್ದಿರ ಅವರೇ ಮಾತಾಡ್ಲಿ, ನಾನು ಹೋಗ್ತೇನೆ, ನನ್ಗೆ ಬೇರೆ ಕೆಲಸ ಉಂಟು. ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ಹಾ, ಸರ್, ಈಗ ಈ ಅಪಘಾತದ ಇನ್ಸೂರೆನ್ಸ್ ಸಂಬಂಧಪಟ್ಟಂಗೆ ಅದು ಟ್ಯಾಕ್ಸ್ ಫ್ರೀ ಮಾಡಿದ್ರೆ ಅದು ಅನುಕೂಲ ಆಗುತ್ತಾ? ಮತ್ತೆ ವಿದೇಶಿ ಬಂಡವಾಳ ಹೂಡಿಕೆ ಅದು ಕೂಡ ಅಪಘಾತದ ಇನ್ಸೂರೆನ್ಸ್ ಟ್ಯಾಕ್ಸ್ ಫ್ರೀ ಮುಂಚಿಂದ ಇತ್ತು, ಅದರ ನಂತರ ಅದ್ರ ಮೇಲೆ ಬಡ್ಡಿ ಉಂಟಲ್ಲ, ಡಿಲೇ ಆಗಿ ಕೊಡ್ತಾರಲ್ಲ, ಆ ಡಿಲೇ ಆದದಕ್ಕೆ ಕೂಡ ಇದಕ್ಕೆ ಟ್ಯಾಕ್ಸ್ ಇಲ್ಲ ಈಗ. ಬಡ್ಡಿ ಮೇಲೆ ಮುಂಚೆ ಬಡ್ಡಿ ಮೇಲೆ TDS ಕಟ್ ಮಾಡ್ತಾ ಇದ್ರು, ಈಗ ಅದು ಕೂಡ ತೆಗಿಲಾಗಿದೆ, ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಇಲ್ಲ ಈಗ. ಮತ್ತೆ ನೋಡಿ, ಈಗ ಫಾರಿನ್ ಎಜುಕೇಶನ್ಗೆ, ಫಾರಿನ್ ಹೆಲ್ತ್ಗೆಲ್ಲ TDS ರೇಟ್ ಜಾಸ್ತಿ ಇದ್ದದನ್ನು ಕಮ್ಮಿ ಮಾಡಿ ಖಾಲಿ 2% ಮಾಡಿದ್ದಾರೆ. ಅದಲ್ಲದೆ ನಿಮ್ಮ ಇದಕ್ಕೆ ಯಾವುದು LRS, ಲಿಬರಲ್ ರೆಮಿಟೆನ್ಸ್ ಸ್ಕೀಮ್ ಅಂತ, ನೀವು ಪ್ರವಾಸಕ್ಕೆಲ್ಲ ಹೋಗುದಾದ್ರೆ ಕೂಡ ಅದಕ್ಕೆ ಕೂಡ ನಿಮ್ಗೂ TDS ಅನ್ನು ಕಮ್ಮಿ ಮಾಡಿದ್ದಾರೆ. ಹೆಚ್ಚು ಈಗ ನಾನು ಒಂದೇ ಹೇಳ್ತೇನೆ, ಇಷ್ಟು ಒಂದು ರೀತಿಯಲ್ಲಿ ಇಷ್ಟು ನಮ್ಮ ಸ್ವಾತಂತ್ರ್ಯ ಸಿಕ್ಕಿದಂದಿನಿಂದ, ನಾನು 37 ವರ್ಷದಿಂದ CA ಪ್ರಾಕ್ಟೀಸ್ ಮಾಡ್ತೇನೆ, ಇಷ್ಟು ಒಂದು ತೆರಿಗೆದಾರರಿಗೆ ಒಂದು ಬೆನಿಫಿಟ್ ಕೊಟ್ಟದ್ದು ಸರ್ಕಾರ ಇಷ್ಟುವರೆಗೆ ನಾನು ಯಾವುದೇ ಹೇಳುದಿಲ್ಲ. ಇತ್ತೀಚೆಗೆ ಒಂದು 3-4-5 ವರ್ಷದಿಂದ ಎಕ್ಸಲೆಂಟ್. ತೆರಿಗೆದಾರರಿಗೆ ಏನು ಪ್ರಾಬ್ಲಮ್ ಅಂದ್ರೆ GST ನೀವು ಹೇಳ್ತೀರಿ ನೋಡಿ, ಎಷ್ಟು ಸುಲಭ. ಮುಂಚೆ 10 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ವ್ಯಾಟ್ ರಿಜಿಸ್ಟ್ರೇಷನ್ ಮಾಡಬೇಕಿತ್ತು ಅಥವಾ ಸರ್ವಿಸ್ ಟ್ಯಾಕ್ಸ್ ರಿಜಿಸ್ಟರ್ ಮಾಡಬೇಕಿತ್ತು. ಈಗ 20 ಲಕ್ಷ, ಅದು ವ್ಯಾಪಾರಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಆದ್ರೆ 40 ಲಕ್ಷದವರೆಗೆ ಎಕ್ಸಂಪ್ಷನ್ ಉಂಟು. 1.5 ಕೋಟಿವರೆಗೆ ಕಾಂಪೋಸಿಷನ್ ಸ್ಕೀಮ್, ಕೇವಲ 1% ಕಟ್ಟಿದ್ರೆ ಸಾಕು. ಇನ್ಪುಟ್ ಕ್ರೆಡಿಟ್, ಬೇರೆ ಅಕೌಂಟಿಂಗ್ ಯಾವುದೇ ರಗಳೆ ಇಲ್ಲ. ಟ್ಯಾಕ್ಸ್ ತಪ್ಪಿಸುವವರಿಗೆ ಈಗ ಪ್ರಾಬ್ಲಮ್ ಬಿಟ್ರೆ, ಟ್ಯಾಕ್ಸ್ ಕರೆಕ್ಟ್ ಕಟ್ಟುವವರಿಗೆ ತುಂಬಾ ಅನುಕೂಲ ಈಗ, ಮತ್ತೆ ಬಹಳ ಸುಲಭ. ಮತ್ತೆ ಈಗ ಬ್ಯಾಂಕ್ ಅಲ್ಲಿ ನೀವು ಹೇಳಿದ್ರಲ್ಲ, ವಿದೌಟ್ ಕೊಲೆಟ್ರಲ್ ಸಾಲ ಕೊಡುದಿಲ್ಲ, ಕೊಡ್ತಾರೆ ನೋಡಿ. GST ಸ್ಕೀಮ್ ಅಂತ ಉಂಟು, ಎಲ್ಲ ಬ್ಯಾಂಕಿನವರು ಕ್ರೆಡಿಟ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಕಳೆದ ವರ್ಷ ಈಗ ನಾವು ಆಸ್ ಆನ್ ನೌ 35.2 ಲಕ್ಷ ಕೋಟಿ MSME ವಲಯಕ್ಕೆ ಸಾಲ ಕೊಟ್ಟಿದ್ದಾರೆ. ಕಳೆದ ವರ್ಷಕ್ಕಿಂತ 13% ಇನ್ಕ್ರೀಸ್ ಸಾಲ. ಅದರಲ್ಲಿ ಪಾರ್ಟಿ, ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬಿಜೆಪಿಯ, ಕಾಂಗ್ರೆಸ್, JDS, ಆಮ್ ಆದ್ಮಿ ಅಂತ ಇಲ್ಲ. ಅದರಲ್ಲಿ ಕೇವಲ ನಮ್ಮ ಮಾನದಂಡ ನೋಡ್ತಾರೆ, ಸಿಬಿಲ್ ಸರಿ ಉಂಟ ನೋಡ್ತಾರೆ, ಅದ್ರ ಪ್ರಕಾರ ಕೊಡ್ತಾರೆ. ಅದ್ರ ಬಿಟ್ರೆ ಬೇರೆ ಎಂತ ಇಶ್ಯೂ ಇಲ್ಲ, ಅದರಲ್ಲಿ ಕೊಡ್ತಾರೆ. ಇವನ್ ಎಜುಕೇಶನ್ ಲೋನ್ ಕೂಡ 7.5 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೊಡ್ತಾ ಇದ್ದಾರೆ. ಮತ್ತೆ ಎಜುಕೇಶನ್ ಲೋನಿನ ಬಡ್ಡಿಯಲ್ಲಿ ಕೂಡ ಇಂಟ್ರೆಸ್ಟ್ ಸಬ್ವೆನ್ಷನ್ ಉಂಟು. ಮತ್ತೆ ಟಾಪ್ ಕೆಲವು ಯೂನಿವರ್ಸಿಟಿ ಉಂಟು ಆಲ್ ಓವರ್ ದ ವರ್ಲ್ಡ್, ಅದರಲ್ಲಿ 40 ಲಕ್ಷದವರೆಗೆ ಯಾವುದೇ ಭದ್ರತೆ ಇಲ್ಲದೆ ಕೂಡ ಸಾಲ ಕೊಡ್ತಾರೆ ಹೈಯರ್ ಎಜುಕೇಶನ್ಗೆ. ಇಷ್ಟೆಲ್ಲ ಪರಿಕ್ರಮಗಳನ್ನು ಮಾಡಿದ್ದಾರೆ. ಎಸ್ ಸರ್, ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಬರ್ತೀನಿ. ವಿಠಲ್ ಸಿಗಾರ್, ಈಗ ನೀವು ಬಜೆಟ್ ಅಂದ್ರೆ ಜನರ ತಲೆಯಲ್ಲಿ ಏನು ಬರ್ತೀನಿ ನಾಯಕ್ ಸರ್, ನಿಮ್ಮ ಹತ್ರ ಮತ್ತೆ ಬರ್ತೀನಿ. ವಿಠಲ್ ಸರ್, ಈಗ ಮನ್ರೇಗಾ ಇವ್ರು ತೆಗೆದಿದ್ದಾರೆ, G-Ramji ತರ್ತಾ ಇದಾರೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ ನೋಡಿ. ಅವರು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ.
ನೋಡಿ ನಿಮ್ಗೆ ಟಕ್ಕರ್ ಕೊಟ್ಟಿದ್ದಾರೆ ಅಂತ ಈಗ ಟಕ್ಕರ್ ಬೇರೆ ಬೇರೆ ಸ್ಕೀಮಿಗೆ ಮಹಾತ್ಮ ಗಾಂಧಿಯವರ ಇದು ಕೂಡ ಮೇಯ್ನ್ ಅವರ ಹೆಸರು ಚೇಂಜ್ ಮಾಡಿದ್ದು ಒಂದು ಮೇಯ್ನ್ ಸ್ಕೀಮ್ ಇದ್ದು ಅಂತ ಹೇಳಿದ್ರೆ ಇಟ್ ವಾಸ್ 100% ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಈ 100% ಇದು ಈಗ ಸೆಂಟ್ರಲ್ ಗವರ್ಮೆಂಟ್ 60% ಮಾತ್ರ ಭರಿಸ್ತದೆ, 60-40. ಈ 40% ಈಗ GST ಬಂದ ಮೇಲೆ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ರೈಸ್ ಮಾಡುವ ಯಾವುದೇ ಅಧಿಕಾರ ಇಲ್ಲ. ಮಾಡುವುದಿದ್ರೆ ಪೆಟ್ರೋಲ್ ಒಂದೊಂದು ಗಲ್ಲಿಗೆ 5 ವೈನ್ ಶಾಪ್. If you are talking, I will stop. If you are interfering, I will stop. Don't think that you can only speak. ಎಸ್ ಸರ್ ಮನ್ರೇಗಾದಲ್ಲಿ ಅದಾಯ್ತು. ಮತ್ತೆ ಈವನ್ ವಯೋಸ್ಮಾನ ಸ್ಕೀಮ್ ಅಂತ ಇದೆ, ಅದು ಸ್ಟೇಟ್ ಗವರ್ಮೆಂಟ್ನಲ್ಲಿ ಕೆಲವರು ಯಾಕೆ ಇಂಪ್ಲಿಮೆಂಟ್ ಮಾಡಲು, ಅದು ಸಹ 60% ಸೆಂಟ್ರಲ್ಲೇ 40% ಸ್ಟೇಟ್ ಗವರ್ಮೆಂಟ್ ಭರಿಸಬೇಕು. ಈಗ ಇದರಲ್ಲಿ ಇವರು ಹೇಳಿದರು 16ನೇ ಫಿನಾನ್ಸ್ ಕಮಿಷನ್ ಪ್ರಕಾರ 41% ಎಷ್ಟು ಬರಬೇಕಿತ್ತು ಅದನ್ನು ಮಾತ್ರ ನಮ್ಗೆ ಕೊಟ್ಟಿದ್ದಾರಲ್ಲದೆ ಅದಕ್ಕಿಂತ ಜಾಸ್ತಿ ಏನು ಕೊಟ್ಟಿಲ್ಲ. ಬಟ್ ಈ ಬಜೆಟ್ ಬಜೆಟ್ ಲಾಸ್ಟ್ ಮನ್ರೇಗಾ ಸ್ಕೀಮ್ ಅಲ್ಲ ಸರ್, ಈ ಬಜೆಟ್ ಏನಿದೆ ಲಾಂಗ್ ಟರ್ಮ್ ವಿಷನ್ ಇಲ್ಲ ಅಂತ ಅನ್ಸುತ್ತಾ? ಲಾಂಗ್ ಟರ್ಮ್ ಭವಿಷ್ಯ ಇದಕ್ಕೆ ವಿಷನ್ ಇಲ್ಲ, ಇದು ಕುರುಡರ ಬಜೆಟ್. ವಿಷನ್ ಬೇಡಿ. ಬೋತ್ ಮೋದಿ ಆಸ್ ವೆಲ್ ಆಸ್ ನಿರ್ಮಲಾ ಸೀತಾರಾಮ್ ಕುರುಡರಾಗೆ. ಇಲ್ಲೂ ಶ್ರೀಮಂತರಿಗೆ ಈಗ ನೋಡಿ ಅವ್ರು ಹೇಳಿದ್ರು 40 ಲಕ್ಷ ಫಾರಿನ್ ಅವರಿಗೆ, ಫಾರಿನ್ ಇಂದ ನೀವು ಎಸೆಟ್ ಮಾಡಿ ಕ್ಯಾಪಿಟಲ್ ಗೇನ್ಸ್ ಮಾಡಿದ್ರೆ ಅದು ಇಲ್ಲಿ ಯಾರು ಬೈ ಮಾಡಿದ್ದಾರೆ ಅವರು TDS ಮಾಡಬೇಕು. ಓಕೆ ಅಲ್ಲ ಉತ್ಕರ್ಷ್ ಅವರೇ, ರಾಜ್ಯಸಭಾ ಇಲ್ಲಿಂದ ಆಯ್ಕೆ ಆಗಿ ಹೋಗಿದ್ದಾರೆ, ಇಲ್ಲಿನ ನಮ್ಮ ಆಯ್ಕೆ ಮಾಡಿ ಕಳಿಸ್ತಾರೆ ಅಂದ್ರೆ ಕರ್ನಾಟಕಕ್ಕೆ ಪ್ರತಿ ಬಾರಿ ಅನ್ಯಾಯ. ಹಾಗಾದ್ರೆ ಅದು ನೋಡಿ, ಉತ್ತರ ಭಾರತಕ್ಕೆ ಸಿಹಿ, ನಮಗೆ ಬರೀ ಕೈ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಸರಿಯಲ್ಲ. ಉತ್ತರ ಭಾರತಕ್ಕೆ ಲಾಭ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಅಂತ. ಈಗ ಬಹಳ ಪ್ರಮುಖವಾಗಿ ಅವ್ರು ಇಲ್ಲಿಂದನೇ ಹೋಗಿರ್ತಕ್ಕಂಥವ್ರು 9ನೇ ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅದು. ಮತ್ತೆ ಬಹಳ ಪ್ರಮುಖವಾಗಿ ಈ ಬಾರಿಯ ಬಜೆಟ್ ಜನಪರವಾಗಿರ್ತಕ್ಕಂಥ ಬಜೆಟ್, ವಿಶೇಷವಾಗಿ ಮಧ್ಯಮ ವರ್ಗ, ರೈತರು, ಮಹಿಳೆಯರ ಪರವಾಗಿ ಬಹಳ ದೊಡ್ಡ ಧ್ವನಿಯಲ್ಲಿ ಯುವಕರಿಗೆ ವಿಶೇಷವಾಗಿ ಏನು ಬಿಸ್ನೆಸ್ ಅನ್ನ ಮಾಡಬೇಕು, ಆರ್ಥಿಕವಾಗಿ ಸದೃಢರಾಗಬೇಕು ಎನ್ನುವಂತ ಯೋಜನೆ ಹಿಡ್ಕೊಂಡು ಯುವ ಸಮೂಹ ಬರ್ತಾ ಇದೆ, ಅವರ ಪರವಾಗಿ ಧ್ವನಿ ಆಗ್ಬೇಕಂತ ಇನ್ಫ್ಯಾಕ್ಟ್ ಮೋದಿಜಿ ಅವರು ಕೂಡ ಮಾತಾಡುವಂತ ಸಂದರ್ಭದಲ್ಲಿ ವಿಕಸಿತ ಭಾರತದ ಕಲ್ಪನೆ ಅಂದ್ರೆ ಯುವಕರನ್ನ ತಯಾರು ಮಾಡಬೇಕು, ಸದೃಢ ಮಾಡಬೇಕು ಅನ್ನುವಂತ ಚಿಂತನೆ ಇವತ್ತು ಬಜೆಟ್ ನಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಆ ಯಾವ ನೆಗ್ಲೆಕ್ಟೆಡ್ ಸೆಕ್ಷನ್ಸ್ ಇತ್ತು ಕಾಂಗ್ರೆಸ್ ಇದ್ದಾಗ, ಯುವಕರಂದ್ರೆ ಅವರು ತಲೆನೇ ಕೆಡ್ಸ್ಕೊಳ್ತಾ ಇರಲಿಲ್ಲ, ಅಂತ ಯುವಕರು ಕೂಡ ಒಂದು ಸ್ಥಾನಮಾನವನ್ನ ಕೊಡಬೇಕು ಆರ್ಥಿಕ ವಲಯದಲ್ಲಿ ಎನ್ನುವಂತಹ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಬಜೆಟ್ ಅನ್ನ ಮಾಡಿರ್ತಕ್ಕಂಥದ್ದು. 2 ಕೋಟಿ ಉದ್ಯೋಗ ಇಲ್ಲ ಸರ್. ಅಲ್ಲ ನೀವು ಹೇಳ್ತಾ ಇದ್ದೀರಿ, ಈಗ ಅಂಕಿಅಂಶಗಳನ್ನು ಕೊಟ್ಟೆ, ಉದ್ಯೋಗದ ಬಗ್ಗೆ ಹೇಳ್ತಾ ಇದ್ದೀರಿ, ಅದಕ್ಕೆ ಬಂತ ಪ್ರಶ್ನೆ. 1,97,000 ಸ್ಟಾರ್ಟ್ಅಪ್ ಗಳನ್ನ ಮಾಡಿರೋ ಅದೇ ಯುವಕರೇ ಸ್ವಂತ ಸ್ಟಾರ್ಟ್ಅಪ್ ಗಳನ್ನ ಮಾಡಿ ಲಕ್ಷಾಂತರ ಜನಕ್ಕೆ ಉದ್ಯೋಗವನ್ನ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಬೆಂಗಳೂರು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಯಾವ್ದಪ್ಪ ಅಂತಂದ್ರೆ ಇಡೀ ದೇಶದಲ್ಲಿ ಬೆಂಗಳೂರು. ಸ್ವಲ್ಪ ಅಂಕಿಅಂಶಗಳನ್ನು ತಿಳ್ಕೋಬೇಕಾಗ್ತದೆ. ಖಂಡಿತ ಯೋಗೇಶ್ ಸರ್, ಈಗ ಬಲಿಷ್ಠ ಭಾರತ ಅಂತ ಹೇಳ್ತಿದ್ರೆ 2047ಕ್ಕೆ ಉತ್ತಮ ಗುರಿ, ವಿಕಸಿತ ಭಾರತ ಅಂತ ಹೇಳ್ತಾ ಇದ್ದಾರೆ. ಈಗ ಓವರ್ ಆಲ್ ಇದು ಬಿಲ್ಡಪ್ ಮತ್ತೆ ಬುರುಡೆ ಬಜೆಟ್ ಇದೆರಡುವೆ. ಇದರಲ್ಲಿ ಯಾವ ವಿಷನ್ನು ಇಲ್ಲ ಸರ್. 1947ಕ್ಕೆ ಇವರು ಆ ಬೇಸ್ಮೆಂಟ್ ಏನೈತಿ ಸರ್ ಅದರಲ್ಲಿ? ಅಲ್ಲ, ತಾವೀಗ ವಿರೋಧ ಪಕ್ಷದಲ್ಲಿ ಇದೀರಿ ಅಂತ ಟೀಕೆ ಮಾಡ್ತಾ ಇಲ್ಲ. ಟೀಕೆ ಅಲ್ಲ ಸರ್, ಇದು ಟೀಕೆ ಅಲ್ಲ. ಸಾಮಾನ್ಯ ಆಗಿ ನೋಡ್ತಾ ಇದ್ದೀರಾ, ಜನಸಾಮಾನ್ಯರಾಗಿ ಟೀಕೆ ಮಾಡ್ಲೇಬೇಕು ವಿರೋಧ ಪಕ್ಷ. ಯಾವುದೇ ಬಜೆಟ್ ಮಾಡೋದಿದ್ರು ಅಥವಾ ಯಾವುದೇ ಒಂದು ವಿಷನ್ ಡಾಕ್ಯುಮೆಂಟ್ ಇದ್ರು, ನಾಳೆಗೆ ನಾನು ಏನ್ ಮಾಡ್ತೇನೆ, ಬರುವ ವರ್ಷ ಏನ್ ಮಾಡ್ತೀನಿ ಅದಲ್ಲ, 47ರಲ್ಲಿ ಯಾರು ಇರ್ತಾರೆ, ಯಾರು ಹೋಗ್ತಾರೆ. ಈಗ ಮೋದಿ ಅವರು 2019ರಲ್ಲಿ ದೂರದೃಷ್ಟಿ ಚಿಂತನೆಯನ್ನು ಭಾರತ ಬಲಿಷ್ಠವಾಗಿದೆ ವಿಶ್ವದ ಆರ್ಥಿಕತೆಯಲ್ಲಿ. ಮಂಡಿ ಇರ್ತಾ ಇದೆ, ಟ್ರಂಪ್ ಎದುರು ಮಂಡಿ ಉರ್ತಾ ಇದೆ, ಬಲಿಷ್ಠ ಇಲ್ಲ. ಎಕನಾಮಿಕ್ ಯೂನಿಯನ್ ಟ್ರಂಪ್ ವಿರುದ್ಧ ಆತ್ಮನಿರ್ಭರ ಇಲ್ಲ, ಭಾರತ ಆಗ್ತಾ ಇದೆ, ವಿಕಸಿತ ಭಾರತ ಗೌರವ ವರ್ಷಗಳಿಂದ ಯುರೋಪಿನ ಟ್ರೇಡ್ ಡೀಲ್ ಅನ್ನ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಕಾಂಗ್ರೆಸ್ ಅವ್ರ ಕೈಯಲ್ಲಿ. ಅಂತೂ ಅಧಿಕಾರಕ್ಕೆ ಮಾಡಿ ತೋರಿಸಿದ್ವಿ, ಯಾರು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಕಾಂಗ್ರೆಸ್ ಅವ್ರ ಕೈಯಲ್ಲಿ. ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ
ಮಾಡಿ ತೋರಿಸಿದೆ. ಸರ್ ಇನ್ನೊಂದು, ಈಗ ಉತ್ಕರ್ಷ್ ಅವರೇ, ಸಿಗರೇಟು ತಂಬಾಕು ಜಾಸ್ತಿ ಆಗ್ಬಿಟ್ಟಿದೆ ಅಂದ್ರೆ ಅದನ್ನ ಕಡಿಮೆ ಮಾಡ್ಬೇಕು ಅನ್ನೋ ಉದ್ದೇಶ ಇದೆಯಾ ಅಥವಾ ಲಾಭ ಉದ್ದೇಶ ಇದೆಯಾ ಅಂತ ಇದ್ರಲ್ಲಿ? ಅಲ್ಲ, ಈಗ ಸಿಗರೇಟ್ ನೋಡ್ತಾ ಇದೆ, ಅದನ್ನ ಯೂಸ್ ಮಾಡ್ತಕ್ಕಂಥ ಪರ್ಸೆಂಟೇಜ್ ಕೂಡ ಕಮ್ಮಿ ಆಗ್ತಿದೆ ನೋಡ್ತಾ ಇದ್ದೇನೆ. ಸೊ ಅದು ಒಂದು ಒಳ್ಳೆ ಬೆಳವಣಿಗೆ ಖಂಡಿತವಾಗ್ಲೂ. ಅದನ್ನೇ ನೋಡಿ ನಾನು ಅದೇ ಹೇಳೋದು, ಪ್ರಭು ಅವ್ರಿಗೆ ಇರ್ತಕ್ಕಂಥ ಒಂದು ಸೌಹಾರ್ದತೆ ಕಾಂಗ್ರೆಸ್ ಅವ್ರಿಗೆ ಇಲ್ವಲ್ಲ, ಆಮ್ ಆದ್ಮಿ ಪಾರ್ಟಿಯ ನಾಯಕರಿಗೆ ಇಲ್ವಲ್ಲ, ಅಲ್ಲಿ ಹೋಗಿ ನಾವು ಹೇಳ್ಬೇಕು ಅಂತ ಸುಮ್ಮನೆ ಬಂಡಲ್ ಬಜೆಟ್, ಬುರುಡೆ ಬಜೆಟ್ ಅಂತ ಹೇಳ್ತಾರೆ. ಕೇಂದ್ರ ಬಜೆಟ್ ಅನ್ನ ಈ ರೀತಿ ಪದಗಳು ಉಪಯೋಗಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ ಸರ್. ವಿಠಲ್ ಸರ್ ಡಾಕ್ಯುಮೆಂಟ್ಸ್ ಏನೋ ಡೇಟಾ ಹೇಳಿದ್ರು, ಬರೀ ವೇಗ್ ಸ್ಟೇಟ್ಮೆಂಟ್ಸ್ ಅನ್ನ ಮಾಡಿದ್ರು. ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ ಹೇಳಿದ್ರಲ್ಲ, ಯಾವುದೋ ಒಂದು ಡೇಟಾ ಹೇಳಿದ್ರು. ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ದಿ ಅಂತ ಹೇಳಿದಿರಲ್ಲ, ಬ್ಯಾಂಕಿಂಗ್ ಸೆಕ್ಟರ್ ಹೆಲ್ದಿ ಆಗುದೇ ಗೊತ್ತಾ? ಮರ್ಜರ್ ಆದ್ಮೇಲೆ 16 ಲಕ್ಷ ಕೋಟಿಯಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಯಾಕೆ ರೈತರ 1 ಲಕ್ಷ ಕೋಟಿ ಅದು ಮನ್ನಾ ಮಾಡ್ಲಿಕ್ಕೆ ಆಗಿಲ್ಲ? ಯಾಕೆ ನೀವು ಆದ್ರಿಂದ ಯಾವಾಗಲೂ ಇದು ಶ್ರೀಮಂತರ ಡಿಫಾಲ್ಟರ್ಸ್ಗಳ ಮತ್ತು ಬ್ಯಾಂಕಿಗೆ ಒಂದು ಮೋಸ ಮಾಡುವವರನ್ನು ಪ್ರೋತ್ಸಾಹಿಸುವ ಸರ್ಕಾರ ಮತ್ತು ಬಜೆಟ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ವಿಠಲ್ ಸರ್, ಥ್ಯಾಂಕ್ ಯು ಉತ್ಕರ್ಷ್ ಸರ್, ಥ್ಯಾಂಕ್ ಯು ಯೋಗೇಶ್ ಸರ್, ನಿಮಗೂ ಕೂಡ ಥ್ಯಾಂಕ್ ಯು. ನಾಯಕ್ ಸರ್, ನಿಮಗೂ ಕೂಡ ಡಿಬೇಟಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಎಸ್, ನಾವು ನೋಡ್ತಾ ಇದ್ದೀವಲ್ವಾ, ಈ ಬಜೆಟನ್ನು ಪರ ವಿರೋಧವಾಗಿ ಚರ್ಚೆ ಅಂತೂ ಆಗ್ತಾ ಇದೆ. ಬಟ್ ಜನರಿಗೆ ಇದು ಹೇಗೆ ತಲುಪುತ್ತೆ ಅನ್ನೋದು ನೋಡಬೇಕು. ಕಟ್ಟಕಡೆಯ ನಮ್ಮ ರೈತರಿಗೆ, ನಮ್ಮ ಮಹಿಳೆಯರಿಗೆ, ಕೂಲಿ ಕಾರ್ಮಿಕರಿಗೆ ಮತ್ತು ಯುವಕರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಅದು ಕಾರ್ಯರೂಪಕ್ಕೆ ಬಂದ ಮೇಲೆ ಜನರಿಗೆ ಅರ್ಥ ಆಗುತ್ತೆ. ಹಾಗಾಗಿನೇ ಈ ಬಜೆಟ್ನಲ್ಲಿ ಅಂಕಿಅಂಶಗಳು, ನಾವು ಸ್ಟ್ರಾಟಜಿಗಳು ನೋಡ್ತಾ ಇದ್ದೀವಿ. ಬಟ್ ಜನರಿಗೆ ಅದು ಬೇಕಾಗಿಲ್ಲ. ಬದುಕು ಜೊತೆಗೆ ಅವರ ದಿನನಿತ್ಯದ ಜೀವನ, ಅವರ ಹಸಿವನ್ನು ನೀಗಿಸುವಂಥ ಕೆಲಸಗಳು ಕೂಡ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆಗಬೇಕಾಗಿದೆ. ಬಟ್ ನಿರೀಕ್ಷೆಗಳು ಹೆಚ್ಚಾಗಿದ್ದಾವೆ. ಬಟ್ ಆದರೆ ಹಿಂದಿನ ಬಜೆಟ್ಗೆ ನಾವು ಕನ್ಸಿಡರ್ ಮಾಡಿ ನೋಡಿದ್ರೆ ಕೆಲವೊಂದಿಷ್ಟು ಜಾರಿ ಆಗಿದೆ, ಕೆಲವೊಂದಿಷ್ಟು ಇನ್ನೂ ಕೂಡ ಜಾರಿ ಆಗಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರು ಇದಕ್ಕೆ ಎಷ್ಟು ಮಾರ್ಕ್ಸನ್ನು ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಅಖಾಡ. ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.